ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಜನರಲಿ ಒಂದು ಸಿನಿಮಾನ ನಾವು ನೋಡಿ 3 ತಾಸು ಆ ಸಿನಿಮಾದ ಗುಂಗಲ್ಲಿರ್ತೀವಿ. ಇನ್ನೂ ಒಂದಷ್ಟು ದಿನ ಸಿನಿಮಾ ತುಂಬ ಚೆನ್ನಾಗಿತ್ತು ಅಂದರೆ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಆದರೆ ಕಿರುತೆರೆ ವಿಭಾಗಕ್ಕೆ ಬಂದಾಗ ಪ್ರತಿದಿನವೂ ಕೂಡ ಸೀರಿಯಲ್ಗಳು ಮನೆ ಮನಗಳನ್ನು ತಲುಪುತ್ತೆ. ಅದರ ಪಾತ್ರಗಳು, ಒಂದೊಂದು ಸೀರಿಯಲ್ನ ಪಾತ್ರಗಳು ತುಂಬ ಹತ್ತಿರವಾಗ್ಬಿಡುತ್ತೆ. ಬಿಕಾಸ್ ನಮ್ಮ ಜೀವನದಲ್ಲಿ ನಮ್ಮ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಆ ಪಾತ್ರಗಳು ಸೂಟ್ ಆಗ್ತಿರುತ್ತೆ. ಸೊ ಹೀಗಿರಬೇಕಾದ್ರೆ ಒಂದು ಸೀರಿಯಲ್ ಯಶಸ್ವಿ ಆಗಬೇಕು, ಪ್ರತಿಯೊಬ್ಬರೂ ಕೂಡ ಆ ಸಮಯಕ್ಕೆ ಕಾತುರದಿಂದ ಕಾಯ್ತಾ ಸೀರಿಯಲ್ನ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತಂದಾಗ ಆ ಸೀರಿಯಲ್ನ ಕಥೆ ಹಾಗೆ ಇರಬೇಕು. ಅಂತಹ ಲಿಸ್ಟಲ್ಲಿ ಸೇರೋದು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ 7:15ಗೆ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ. ಮುದ್ದು ಸೊಸೆ ಶುರುವಾದಾಗಿಂದ ಇಲ್ಲಿವರೆಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ. ಇನ್ನು ಹೊಸ ಹೊಸ ಟ್ವಿಸ್ಟ್ಗಳನ್ನು ನೀಡ್ತಾ ಇದೆ. ಸೊ ಈ ಮುದ್ದು ಸೊಸೆ ಸೀರಿಯಲ್ನ ಪಾತ್ರಧಾರಿಗಳು ತೆರೆ ಮುಂದೆ ನಿಮಗೆ ತೆರೆಯಲ್ಲಿ ಒಂದು ರೀತಿ ಕಾಣಿಸ್ಕೋತಾರೆ, ಬಟ್ ತೆರೆ ಹಿಂದೆ ಹೇಗಿರ್ತಾರೆ, ನಿಜ ಜೀವನದಲ್ಲೂ ಕೂಡ ಅವ್ರು ಅದೇ ರೀತಿ ಇರ್ತಾರಾ, ಬಟ್ ಇಲ್ಲ ಯಾವ ರೀತಿ ಇರ್ತಾರೆ, ಇವತ್ತು ನಾವು ನಿಮಗೆ ವಿಶೇಷ ಸಂಚಿಕೆಯಲ್ಲಿ ತೋರಿಸ್ತಾ ಹೋಗ್ತೀವಿ. ಮುದ್ದು ಸೊಸೆ ಸೀರಿಯಲ್ ಟೀಮ್ ಒಟ್ಟಿಗೆ ನಾವಿದ್ದೀವಿ, ಅವರೆಲ್ಲರನ್ನೂ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುದ್ದು ಸೊಸೆ ಸೀರಿಯಲ್ನ ಸೂಪರ್ ಜೋಡಿ ಭದ್ರೇಗೌಡರು ವಿದ್ಯಾ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ಪಾಪ ಭದ್ರೇಗೌಡರು ವಿದ್ಯಾನ್ ತುಂಬ ಗೋಳಿಕೋತಿದ್ದಾರೆ. ಯಾಕಷ್ಟು ಗೋಳು ಕೊಡ್ತಿದ್ದೀರಾ ಅಂತ ಅವರನ್ನೇ ಕೇಳೋಣ. ತಡ ಮಾಡದೆ ಅವರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಹೆಂಗ್ರಿ ಇದ್ದೀರಿ ಭದ್ರೇಗೌಡ್ರೆ? ನಾನು ಸೂಪರ್ ಇದ್ದೀನಿ. ನೀವು? ನಾನಂತೂ ಆರಾಮ್. ನಿಮ್ಮನ್ನು ನೋಡಿ ಇನ್ನೂ ಚೆನ್ನಾಗಿದ್ದೀನಿ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೋನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಓಕೆ ವಿದ್ಯಾ ಅವರೇ, ನಿಮ್ಮ ಪರಿಸ್ಥಿತಿ ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ನೋಡೋಕ್ಕಾಗ್ತಿಲ್ಲ. ಯಾಕೆಷ್ಟು ಕಷ್ಟ ಕೊಡ್ತಿದ್ದಾರೆ ಭದ್ರೇಗೌಡರು ವಿದ್ಯಾಂಗೆ ಅಂತಿದ್ದಾರೆ. ಯಾಕಂದ್ರೆ ನಾನು ತಪ್ಪು ಮಾಡಿದ್ದೀನಿ, ಅವ್ರು ಕೊಟ್ಟಿದ್ದಾರೆ, ಅನ್ಭವಿಸ್ತಾ ಇದ್ದೀನಿ ಅಷ್ಟೇ. ಹೌ ಸ್ವೀಟ್. ತಪ್ಪೊಪ್ಕೊಳ್ಳೋ ಹೆಂಡತಿ ಎಲ್ಲಿ ಸಿಗ್ತಾಳೆ ನಿಮಗೆ? ಈಗ ಅವಳು ತಪ್ಪು ಒಪ್ಕೋತಾ ಇದ್ದಾಳೆ, ಬಟ್ ಅವಳು ತಪ್ಪು ಒಪ್ಕೊಳ್ಳೋದು ನನಗೆ ಬೇಕಾಗಿಲ್ಲ. ಅವತ್ತ್ಯಾಕೆ ತಪ್ಪು ಮಾಡಿದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಈ ತಪ್ಪು ಒಪ್ಪುಗಳನ್ನು ಆಮೇಲೆ ಮಾತಾಡೋಣ. ಮೊದಲು ಫಾರ್ಮಲ್ ಆಗಿ ನಿಮ್ಮಿಬ್ಬರು ನಾನು ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ತ್ರಿವಿಕ್ರಮ್ ಅವರೇ ವೆಲ್ಕಮ್, ಆ್ಯಂಡ್ ಪ್ರತಿಮಾ ಅವರೇ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಮೊದಲಿಗೆ ಈಗ ಭದ್ರೇಗೌಡರು, ನಿಮ್ಮ ಭದ್ರೇಗೌಡರಿಂದ ಶುರು ಮಾಡ್ತೀನಿ. ಸೊ ಭದ್ರೇಗೌಡರು ವಿದ್ಯಾನ ನೋಡಿ ಅಷ್ಟಿಷ್ಟಪಟ್ಟರು, ಮದುವೆ ಆದರು, ಅಪ್ಪಂಗೆ ಹೇಳಿದ್ರು, ಅಪ್ಪ ಕೂಡ ಮಗನ ಇಷ್ಟದಂತೆ ವಿದ್ಯಾನೇ ಕೊಟ್ಟು ಮದುವೆ ಮಾಡಿದರು. ಬಟ್ ವಿದ್ಯಾ ಎಲ್ಲೋ ಒಂದು ಕಡೆ ಗೊತ್ತಾಗದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ಆ ತಪ್ಪನ್ನು ತುಂಬ ಧಾರಾಳ ಮನಸ್ಸಿಂದ ಒಪ್ಕೋತಾ ಇದ್ದಾರೆ. ಆದರೂ ಯಾಕೆ ನಿಮಗೆ ಇಷ್ಟೊಂದು ಕೋಪ ವಿದ್ಯಾ ಮೇಲೆ ಈಗ? ಎಲ್ಲರೂ ಕೇಳಿರೋ ಹಾಗೆ ಹಳ್ಳಿ ಜನ ಮುಗ್ದ್ರು ಅಂತ ಹೇಳ್ತಾರೆ. ಸೊ ಯಾವ ವಿಷಯಕ್ಕೆ ಅಂತಂದರೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಅಂತ ಹೇಳ್ತಾರೆ. ಸೊ ಆ ವಿಷಯ ಎಲ್ಲಿಗೆ ಬರುತ್ತೆ ಅಂತಂದರೆ ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ನಾನು ಅವಳನ್ನ ಮುಖ ನೋಡಿ ನಾನು ತುಂಬ ಇಷ್ಟಪಟ್ಟಿದ್ದು ರೀಸನ್ನು ಅದೇನೆ. ಅವಳ ಏಜು, ಅವಳ ಸ್ಕೂಲ್ ಫ್ಯಾಕ್ಟರು, ಅವಳ ಮನೆ ಏನು ಎತ್ತ ನಾನು ಏನು ನೋಡೋದಲ್ಲೇ ಇಷ್ಟಪಟ್ಟಿದ್ದು. ಅವಳ ಮುಗ್ಧತೆ ನೋಡಿ, ಅವಳ ಮುಖ ನೋಡಿ ಇಷ್ಟಪಟ್ಟೆ. ಈಗ ಅವಳ ತಪ್ಪನು ನೋಡ ಅದನ್ನ ಅದೇ ಥರ ದ್ವೇಷಿಸ್ತಾ ಇದ್ದೀನಿ ಕೂಡ. ಸೊ ನೀನು ನನಗೆ ಓಕೆ, ಬಟ್ ಅವತ್ತು ನೀನು ಮಾಡಿರೋ ತಪ್ಪಿಂದ ನನ್ನ ತಂದೆ ಅನ್ನೋರು ಏನಿದ್ದಾರೆ, ನಾನು ದೇವ್ರ ಥರ ಟ್ರೀಟ್ ಮಾಡೋರು ಏನಿದ್ದಾರೆ, 6 ತಿಂಗಳು ಹೋಗಿ ಆ ಕಷ್ಟ ಅನುಭವಿಸಿ ಬಂದಿದ್ದಾರೆ. ವಿಚ್ ಇಸ್ ನನಗೆ ಬೇಡದಲ್ಲೇ ಇರೋದು. ಅದು ಅವ್ರು ಮಾಡೋಕ್ಕಾಗ್ದಲೇ ಇರೋಂಥದ್ದು ಮಾಡಿಬಿಟ್ಟಿದ್ದಾರೆ. ಅದು ನಿನ್ನಿಂದ ಆಗಿರೋ ತಪ್ಪು, ಅದನ್ನ ನಾನು ಕ್ಷಮಿಸಲ್ಲ ಅಂತ. ಸೊ ಆ ರೀತಿ ಜಗಳ ನಡೀತಾ ಇರೋದು. ಆ ಮುಗ್ಧತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಸೊ ಇದನ್ನ ಯಾರು ಸರಿ ಮಾಡ್ತಾರೆ ಅಂತ ನೋಡಬೇಕು. ಅಲ್ಲ, ಈಗ ನೀವು ಹೇಳಿದ್ರಿ ನನಗೆ ವಿದ್ಯಾ ನಿನ್ನ ಧೈರ್ಯ ನೋಡಿನೇ ಕಣೆ ನಾನು ನಿನ್ನ ಅಮ್ಮಿ ಮದುವೆ ಆಗಿದ್ದು, ನೀನು ಇವಾಗ ಈ ಥರ ಹೆದರ್ಕೋತಿದ್ಯಾ ಅಂತ ಒಂದು ಸೀನಲ್ಲಿ ನಾವು ನೋಡ್ತೀವಿ. ಬಟ್ ಈಗ ಹೆಂಡತಿ ಧೈರ್ಯ ನೋಡ್ತಾ ಇದ್ದೀರಾ, ಬಟ್ ಆಕೆ ಸಂದರ್ಭನ ಯಾಕೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ? ಇಲ್ಲಿ ಸಂದರ್ಭ ಅನ್ನೋದು ಬರ್ತಾ ಇಲ್ಲ. ಅಂದರೆ ನಾನೇ ಒಂದು ಕಡೆ ಎಕ್ಸ್ಪ್ರೆಸ್ ಮಾಡ್ತೀನಿ ಕೂಡ. ಅವಳೇ ಬಂದ್ಬಿಟ್ಟು ಒಂದು ಕಡೆ ನಾನು ಈ ತಪ್ಪನ್ನ ಮಾಡಿದ್ದೀನಿ ಅಂತ ನನ್ನ ಹತ್ರನೇ ನೇರವಾಗಿ ಹೇಳ್ಬಿಟ್ಟಿದ್ರೆ ನಾನು ಇದನ್ನು ಸರಿ ಮಾಡ್ತಾ ಇದ್ದೆ. ಬಿಕಾಸ್ ಅವಳಿಂದ ನಿಂತಿರೋದು ನಾನು ಒಂದೊಂದು ವಿಷಯಕ್ಕೆಲ್ಲ. ಅವಳು ಓದ್ತೀನಿ ಅಂತಂದಾಗ ನಾನು ಓದ್ಸೋದಕ್ಕೆ ನಿಂತಿದ್ದೀನಿ. ಅವ್ರ ಮನೇಲಿ ಏನೇ ಸಮಸ್ಯೆಗಳಿದ್ರು ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ನಿನಗೇನೇ ಬೇಕಿದ್ರು ನಾನು ನಿಂತಿದ್ದೀನಿ ಅಂತಂದಾಗ ಇಟ್ ಇಸ್ ಜಸ್ಟ್ ಪ್ಯೂರ್ ಲವ್. ಅವಳ ಮೇಲಿರೋ ಅಂಥ ಪ್ಯೂರಿಟಿ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ತಂದೆಗೆ ಆಗಿರೋದು. ನನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನಾನು ತುಂಬ ಇಷ್ಟಪಡೋಂಥ ವ್ಯಕ್ತಿ ನನ್ನ ತಂದೆ, ದೇವ್ರ ಸಮಾನ. ಅವ್ರ ಕಷ್ಟ ಅನುಭವಿಸೋಕ್ಕೆ ಕಾರಣ ಆದವಳು ನೀನು ಅನ್ನೋದೊಂದು ಬೇಜಾರಿದೆ ಅನ್ನೋದೊಂದು ಬಿಟ್ಟರೆ, ಅವಳು ಮುಂಚೆನೇ ಹೇಳ್ಬಿಟ್ಟಿದ್ರೆ ಏನೋ ಒಂದು ಆಗಿರೋದು. ಆ ಪ್ರೀತಿ ಮಧ್ಯೆನೋ ಇಲ್ಲ ಎಲ್ಲೋ ನಾನೇ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಬಿಟ್ಟಿರ್ತದೆ. ಬಟ್ ಈಗ ಅದು ಆ ವಿಕೋಪಕ್ಕೆ ಹೋದ್ಮೇಲೆ ನೀನು ಹೇಳಿದ್ದು, ಆಮೇಲೆ ಹೇಳಿದ ಸಂದರ್ಭ, ಗೊತ್ತಾಗಿದ್ದ ಸಂದರ್ಭ, ಇದೆಲ್ಲದನ್ನು ಆ ವಿಕೋಪಕ್ಕೆ ಹೋಗೋಕ್ಕೆ ಕಾರಣ ಆಗಿದೆ ಅಷ್ಟೇ. ಕೇಳೋಣ ವಿದ್ಯಾ ಅವರೇ, ಈಗ
ನಿಮ್ಮ ಗೌಡ್ರೆ ಹೇಳ್ತಿದ್ದಾರೆ, ಅವಳು ಮುಂಚೆನೇ ನನ್ನ ಹತ್ರ ಬಂದು ಹೇಳ್ಕೊಂಬಿಟ್ಟಿದ್ರೆ ನಾನು ಆ ಮೂಮೆಂಟಲ್ಲಿ ಏನೋ ಮಾಡ್ತಿದ್ನೇನೋ, ಕೋಪ ಸ್ವಲ್ಪ ಕಮ್ಮಿ ಆಗ್ತಿತ್ತೇನೋ, ಬಟ್ ಎಲ್ಲರಿಂದ ಗೊತ್ತಾದ್ಮೇಲೆ ವಿಕೋಪಕ್ಕೆ ಹೋಗಿದೆ ಸನ್ನಿವೇಶ ಅಂತ. ನೀವು ಯಾಕೆ ನಿಮ್ಮ ಗೌಡ್ರಿಗೆ ಮುಂಚೆನೇ ಹೇಳಬೇಕು ಅಂತ ಅನ್ಕೊಂಡಿಲ್ಲ, ಅಥವಾ ಅನ್ಕೊಂಡ್ರು ಕೂಡ ಭಯ ಆಯ್ತಾ ನಿಮಗೆ ಗೌಡ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ? ಇದೇ ಬರ್ತಾಯ್ತು. ಇಲ್ಲ, ತುಂಬ ಸತಿ ಪ್ರಯತ್ನ ಪಟ್ಟೆ. ಒಂದ್ಸತಿ ಕಾಡ್ಲೆ ಬಂದು ತಡೀತಾರೆ, ಒಂದ್ಸತಿ ಅಮ್ಮ ತಡೀತಾರೆ. ಅದಕ್ಕೆ ಅನ್ಕೊಂಡೆ ಯಾವ ಸಂದರ್ಭ ಬರುತ್ತೋ ಅವಾಗ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದಷ್ಟೇ. ಬಟ್ ಈಗ ಭದ್ರೇಗೌಡ್ರಿಗೆ ವಿಚಾರ ಗೊತ್ತಾದಾಗ ಇದೇ ಥರ ರಿಯಾಕ್ಷನ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಈ ರಿಯಾಕ್ಷನ್? ಎಕ್ಸ್ಪೆಕ್ಟ್ ಮಾಡಿದ್ದೆ. ಕೋಪ ಜಾಸ್ತಿ ಅಲ್ವಾ, ಹೊಚ್ಚಾಕೋ ಲೆವೆಲ್ಗೆ ಹೋಗ್ತಾರಂತ ಗೊತ್ತಿತ್ತು. ಓಕೆ, ಸೊ ಈಗ ಇನ್ನೊಂದು ಸನ್ನಿವೇಶ ಏನಾಗಿದೆ, ಕಾಂಗ್ರ್ಯಾಚುಲೇಷನ್ ಭದ್ರೇಗೌಡ್ರೆ, ಅಪ್ಪ ಆಗ್ತಿದ್ದೀರಿ ಕಣ್ರಿ ನೀವು. ಅಯ್ಯೋ ನಾಚ್ಕೋತಿದ್ದಾರೆ ವಿದ್ಯಾ. ಟ್ವಿಸ್ಟ್ ಹೇಳಂಗಿಲ್ಲ. ರಿವೀಲ್ ಆಗಿದೆಯಲ್ಲ ಆಲ್ರೆಡಿ. ಹೌದು ಅದ ಟ್ವಿಸ್ಟ್ ಹೇಳಂಗಿಲ್ವ? ಎಲ್ಲರಿಗೂ ಗೊತ್ತು ಟ್ವಿಸ್ಟ್ ಆ ಹೇಳಂಗಿಲ್ಲ. ಟ್ವಿಸ್ಟ್ ಅಲ್ಲ. ಓಕೆ, ನೀವು ಹೇಳಂಗಿಲ್ಲ, ಗೊತ್ತಾಯ್ತು. ಸೊ ಈಗಲಾದ್ರೂ ನಿಮಗೆ ಕೋಪ ಕಮ್ಮಿ ಆಗ್ತಾ ಇಲ್ವಾ? ವಿದ್ಯಾ ಕಷ್ಟಪಡ್ತಿದ್ದಾಳೆ, ಮನೆ ಒಳಗಡೆ ಸೇರಿಸ್ತಿಲ್ಲ, ಅಯ್ಯೋ ನನ್ನ ಹೆಂಡತಿ, ಇವಾಗ ನಾನು ಏನು ಮಾಡಲಿ, ಒಂದು ಸಂದಿಗ್ಧತೆ ನಿಮ್ಗೆ ಇವಾಗ ಆಗೋಗ್ಬಿಟ್ಟಿರತ್ತೆ. ಅಪ್ಪ ಈ ಕಡೆ ಹೆಂಡತಿ ಮೇಲೆ ಪ್ರೀತಿ, ಈ ಕಡೆ ಅಪ್ಪ ಆಗ್ತಿದ್ದೀರಿ ನೀವು ಕೂಡ. ಸೊ ಏನು ಮಾಡಬಹುದು? ಆ ಒಂದು ಒತ್ತಡಕ್ಕೆ ಸಿಗಾಕೊಂಡೇನೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಾಗ್ದಲೇ ಕುಡಿಯೋಕ್ಕೆ ಶುರು ಮಾಡಿರೋದು. ಅಂದರೆ ಏನಾಗುತ್ತೆ ಗೊತ್ತಾ, ಒಂದು ಒತ್ತಡ ಅನ್ನೋದೊಂದು ಯಾವಾಗ ಬರುತ್ತಲ್ಲ, ಈಗ ನನಗೆ ಹೆಂಡ್ತಿನೂ ಬೇಕು, ಹೆಂಡ್ತಿ ತಪ್ಪು ನನಗೆ ಅರ್ಥ ಆಗ್ತಾ ಇದೆ, ನನ್ನ ತಂದೆ ಪ್ರೀತಿನೂ ನನಗೆ ಗೊತ್ತಿದೆ, ಆ್ಯಂಡ್ ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗಿದೆ. ಬಟ್ ಇನ್ ಆಲ್ ದಿಸ್ ನನಗೊಂದು ಅರ್ಥ ಆಗಿದ್ದೇನು ಅಂತಂದರೆ, ಆ ಪ್ರೆಷರ್ನ ನಮ್ಗೆ ಆ ಟೈಮಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅವಾಗ ಯಾರು ಕಾಣಿಸ್ತಾರೋ ನಮ್ಮ ಮುಂದೆ, ನಮ್ಮ ಜೊತೆಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನೇ ಒಪ್ಕೊಂಡ್ಬಿಡ್ತೀವಲ್ಲ. ಈಗ ಹಂಗೆ ನಾನು ಸುಭಾಷ್ನು ಕೂಡ ಒಪ್ಕೊಂಡಿರೋದು. ನನಗೆ ಇಲ್ಲಿ ಪ್ರೆಷರಲ್ಲಿ ಕುಣಿಬೇಕಂದ್ರೆ, ಈಗೇನು ಯಾರೇ ಬಂದರೂ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರು ನನ್ನ ಅಪೋಸಿಟಾಗಿ ಮಾತಾಡ್ತಾ ಇದ್ದಾರೆ ಅಂತ. ಈಗ ಇವ್ನು ನನಗೆ ಲೈಕಬಲ್ ಆಗಿ ಮಾತಾಡ್ತಾ ಇದ್ದಾನೆ ಅಂತಾರೆ, ಇವ್ನ ಕಡೆ ಹೋಗ್ಬಿಟ್ಟಿದ್ದೀನಿ. ಈಗ ಅದಕ್ಕೆ ಕುಡ್ಕೊಂಡಿದ್ದೀನಿ, ನೋಡೋಣ ಹೇಗಾಗತ್ತೆ. ನೋ ವರೀಸ್, ನನಗೆ ಚಿಂತೆನೇ ಇಲ್ಲ. ಇಲ್ಲ, ಜಾಸ್ತಿ ಆಗಿದೆ, ಅದಕ್ಕೆ ಆನ್ಸರ್ ಸಿಗ್ದಲೇ ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಕುಡಿದ್ರೆ ಆ ಚಿಂತೆ ಹೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್ವ ರೋಗಗಳಿಗೂ ಸಾರಾಯಿ ಮದ್ದು ಅನ್ನೋ ಒಂದು ಇದು. ಹೌದು. ಓಕೆ, ಸೊ ಈಗ ತ್ರಿವಿಕ್ರಮ್ಗೆ ಒಂದು ಕ್ವೆಶನ್. ತ್ರಿವಿಕ್ರಮ್ ಅವರು ಪದ್ಮಾವತಿಯಲ್ಲಿ ಚಾಕ್ಲೇಟ್ ಹೀರೋ ಆಗಿ ಸೂಪರ್ ಡೂಪರ್ ಆಗಿ ಕಾಣಿಸ್ಕೊಂಡ್ರಿ, ಫುಲ್ ಸಿಟಿ ಬಾಯ್. ಈಗ ಇಲ್ಲಿ ಭದ್ರೇಗೌಡ್ರಾಗಿ ಪಕ್ಕಾ ಮಂಡ್ಯ ಸ್ಟೈಲ್ ಹುಡುಗನಾಗಿ ರಗಡ್ ಗೌಡ್ರ ಕಾಣಿಸ್ಕೋತಿದ್ದೀರಾ. ಸೊ ಏನಾದರೂ ಚೇಂಜಸ್, ಚಾಲೆಂಜಸ್ ಅನ್ನೋದು ನಿಮಗೆ ಈ ಪಾತ್ರ ಸಿಕ್ಕಾಗ, ಈ ಪಾತ್ರದ ಬಗ್ಗೆ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಪದ್ಮಾವತಿಲಿ ಸಾಮ್ರಾಟ್ ಮಾಡಿದ್ದು ಒಂದು ಸೂಪರ್ ಸ್ಟಾರ್ ಕ್ಯಾರೆಕ್ಟರ್. ಅದು ಹೆಂಗಿದ್ರು ನಡೆಯುತ್ತೆ, ಆ ಪಾತ್ರಕ್ಕೆ ಯಾರೇ ಆಗಿದ್ರೂ ಸೂಟ್ ಆಗ್ತಾರೆ ಅನ್ನೋ ಥರ ಇತ್ತು. ಬಟ್ ಇಲ್ಲಿ ಭದ್ರೇಗೌಡ ಒಂದು ಪಾತ್ರ ಮಾಡಬೇಕಾದ್ರೆ, ಒಂದು ಮಂಡ್ಯ ಹುಡುಗ, ಒಂದು ಆ ಲೆವೆಲ್ ಇರೋವಂಥ ಫ್ಯಾಮಿಲಿಯಿಂದನೇ ಬಂದಿರೋನು. ಸೊ ಈ ಥರದ್ದೆಲ್ಲ ಪಾತ್ರ ಬಂದಾಗ ಯಾರು ಬೇಕಾದರೂ ಮಾಡೋಕ್ಕಾಗಲ್ಲ, ಒಬ್ಬ ಒಳ್ಳೆ ನಟನೆ ಮಾಡೋಕ್ಕಾಗೋದು. ಇನ್ಷಿಯಲ್ಸ್ ಟೈಮಲ್ಲಿ ನನಗೂ ತುಂಬ ಕಷ್ಟ ಆಯಿತು ಆ ಒಳ್ಳೆ ನಟನ ಆಗೋ ಪ್ರೋಸೆಸ್ಸಲ್ಲಿ. ಬಿಕಾಸ್ ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಆ ಡೆಪ್ತ್ ಏನು ಅಂತ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಇಲ್ಲಿ ರಿಲೇಷನ್ಶಿಪ್ ವ್ಯಾಲ್ಯೂಸ್ಗಳು ತುಂಬ ಇಂಪಾರ್ಟೆಂಟು, ಮಾತುಗಳು ಹಂಗೆ ಇರಬೇಕಾಗತ್ತೆ. ತುಂಬ ಇನ್ಷಿಯಲಿ ತುಂಬ ಕಷ್ಟ ಆಯಿತು. ಅದಾದಮೇಲೆ ಹೋಗ್ತಾ ಬೈ ಪಾತ್ರಗಳು ಡಿರೆಕ್ಟರಿಂದ ಆಗಿರ್ಬೋದು, ಇಲ್ಲ ಕಲರ್ಸ್ ಟೀಮಿಂದ ಆಗಿರ್ಬೋದು, ಬೈ ಅವ್ರ ಹತ್ರ ಎಲ್ಲ ಇನ್ಪುಟ್ಸ್ ತೊಗೊಂಡು ಸೊ ಈಗ ಬೆಟರ್ ಭದ್ರ ಆಗಿ ಕನ್ವರ್ಟ್ ಆಗಿದ್ದೀನಿ ಅಷ್ಟೇ. ಅಲ್ಲ, ನೀವು ವೀಕ್ಷಕರಿಗೆ ಆಲ್ಮೋಸ್ಟ್ ಕನಸಿನ ಭದ್ರ ಆಗೇ ಕಂಡ್ರಿ, ನಿಮ್ಮ ಪ್ರಕಾರ ಬೆಟರ್ ಭದ್ರ ಆಗಿದ್ದೀರಿ. ಸೊ ಈಗ ವಿದ್ಯಾ ಅವರೇ, ನೀವು ವಿದ್ಯಾ ಆಗಿ ನಿಮಗೆ ಸಿಗ್ತಾ ಇರೋ ಪ್ರೀತಿ ಹೇಗಿದೆ? ಆ್ಯಂಡ್ ಮುಂಚೆ ಪ್ರತಿಮಾ ಆಗಿದ್ದಾಗಲೂ ಕೂಡ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್, ನೀವು ಎಲ್ರಿಗೂ ಗೊತ್ತಿದ್ರಿ. ಸೊ ಈಗ ಹೇಗೆ ನಿಮಗೆ ಜನ ಪ್ರತಿಮಾ ಅಂತ ಗುರ್ತಿಡಿತಾರ, ವಿದ್ಯಾ ಅಂತ ಗುರ್ತಿಡಿತಾರ? ವಿದ್ಯಾ ಅಂತಾನೆ ಗುರ್ತಿಡಿಯೋದೆಲ್ಲರೂ. ತುಂಬ ಖುಷಿ ಇದೆ, ಲೈಕ್ ಇಷ್ಟು ರೆಕಗ್ನೈಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಗ್ತಿದ್ಯಾ? ಯಾಕೆ ನೀವು ಇಷ್ಟು ಕ್ಯೂಟಾಗಿ ಮಾತಾಡ್ತೀರಾ? ನನ್ನ ಹೆಂಡ್ರು ಕ್ಯೂಟಾಗಿ ಇರೋದು. ಹಾಗೆ. ಓಕೆ, ಸೊ ಫಸ್ಟ್ ನಿಮಗೆ ಈ ಸೀರಿಯಲ್ಗೆ ಅಪ್ರೋಚ್ ಮಾಡಿದಾಗ, ನೀವು ಆಡಿಷನ್ ಮಾಡಿದಾಗ, ಸೊ ನಿಮಗೆ ಭಯ ಆಯಿತಾ? ನನಗೆ ಈ ಭಾಷೆ, ಈ ಒಂದು ಸೀರಿಯಲ್, ಈ ಹೊಸ ಕತೆ, ಆ ರೀತಿ ಯೋಚನೆ, ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಹೀರೋ ಯಾರು ಅಂತ ಮುಂಚೆನೇ ಗೊತ್ತಾಗುತ್ತಾ? ತ್ರಿವಿಕ್ರಮ್ ಅವರೇ ಹೀರೋ ಅಂತ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಸೊ ಸ್ಟಾರ್ಟಿಂಗ್ ಫಸ್ಟು ಈ ಸೀರಿಯಲ್ಗೆ ಓಕೆ ಆಗಿದ್ದೆ ನಾನು. ಫಸ್ಟು ಹೋಗ್ಬಿಟ್ಟು ಅಗ್ರಿಮೆಂಟ್ ಮಾಡಿದ್ದೆ ನಾನು. ಹೌದು, ಇದು ಫಸ್ಟ್ ಸಿಕ್ಕಿದ್ದು ವೆಂಕಿ ಸರು, ಅದಾದ್ಮೇಲೆ ಸುಂದರ್ ಸರ್. ಸೊ ಅವರಿಂದ ಬಂದಿದ್ದು ನನಗೆ ಇದು ಪ್ರಾಜೆಕ್ಟು. ಸ್ಟಾರ್ಟಿಂಗಲ್ಲಿ ನಾನು ಹೋಗ್ಬಿಟ್ಟು ಸ್ಕ್ರೀನ್ ಟೆಸ್ಟ್ ಕೊಟ್ಟಾಗ ನಾನು
ಅಲ್ಲೇ ಓಕೆ ಅಂತ ಹೇಳಿದ್ರು, ಬಟ್ ನಾನು ನಂಬಿರ್ಲಿಲ್ಲ. ಯಾವಾಗ ಪ್ರೋಮೋ ಶೂಟ್ ಮಾಡಿದ್ರು ಅವಾಗೇ ನಾನು ಬಿಲೀವ್ ಮಾಡಿದ್ದು. ಆಮೇಲೆ ಇದ್ಬಿಟ್ಟು ತುಂಬಾ ಹೀರೋಸು ಯಾರ್ಯಾರು ಅಂತ ಹೇಳಿದ್ರು. ಆಮೇಲೆ ಇವ್ರಂತ ಹೇಳಿದಾಗ ಫುಲ್ ಶಾಕ್ ಆಗೋಯ್ತು ನನಗೆ. ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದಾ? ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ಬರ್ತಾ ಬರ್ತಾ ಭಯ ಹೋಯ್ತು. ಇವನ ನನ್ಗೆ ಗೊತ್ತೀಗ ಯಾ ತ್ರಿವಿಕ್ರಮ. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಅವ್ರ ಹೈಟು, ನಾನು ನೋಡ್ರೆ 8 ಇರ್ತೀನಿ, ಅವ್ರಿಗೆ ನೋಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗಿತ್ತು, ಬಟ್ ಏನಿಲ್ಲ. ಈಗೇನಿಲ್ಲ, ತ್ರಿವಿಕ್ರಮ ನಾನು ನೋಡ್ಕೊತೀನಿ. ತ್ರಿವಿಕ್ರಮ್ ಅನ್ನೋದಕ್ಕಿಂತ ನಮ್ ಗೌಡ್ರಲ್ಲ. ಓಕೆ, ನೀವು ಪ್ರತಿಮಾ ಅವರು ವಿದ್ಯಾಗ ಆಯ್ಕೆ ಆಗಿದ್ದಾರೆ ಅಂತ ಅಂದಾಗ ಬೇಸಿಕಲಿ ಈಗ ನಿಮಗೆ ಪದ್ಮಾವತಿಯಲ್ಲಿ ಆಲ್ಮೋಸ್ಟ್ ಮ್ಯಾಚಿಂಗ್ ಇರ್ತಾರೆ. ಬೇರೆ ಹೀರೋಯಿನ್ಸ್ ಎಲ್ಲ ನೋಡಿದಾಗ ಒಂದು ಇಮ್ಯಾಜಿನೇಷನಲ್ಲಿ ನೀವು ಇರ್ತೀರಾ. ಸೊ ಈಗ ವಿದ್ಯಾ ಕ್ಯಾರೆಕ್ಟರ್ಗೆ ಯಾರು ಬರಬಹುದು ಅಂತ ನೀವು ಯೋಚನೆ ಮಾಡಿದಾಗ, ಪ್ರತಿಮಾನ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮ್ದು? ಇಲ್ಲ ಅಂದರೆ ನನಗೆ ಹೆಂಗಾಗಿತ್ತು ಅಂತಂದರೆ, ನನಗೆ ಬಿಗ್ ಬಾಸಿಂದ ಬಂದಿದ ತಕ್ಷಣ 6 ಡೇಸ್ಗೆ ಈ ಆಫರ್ ಬಂದಿದ್ದು ನನಗೆ. ಬಿಕಾಸ್ ಈ ಪ್ರಾಜೆಕ್ಟಿಗೆ ಬೇರೆ ಹೀರೋಗಳಿದ್ರು. ಸೊ ನನಗೆ ಪ್ರಕಾಶ್ ಸರ್ಗೆ ಒಂದಷ್ಟು ಮಾತಾಡಿತಿತ್ತು. ನಾನು ಒಬ್ಬ ನಟ ಆಗಿ ಏನೇನು ಮಾಡಬೇಕು ಅಂತ ಕೇಳ್ಕೊಂಡಾಗ ಈ ಪ್ರಾಜೆಕ್ಟ್ ಚೆನ್ನಾಗಿದೆ, ಹೋಗಿ ಮಾಡು ಅನ್ನೋದು ಒಂದಷ್ಟು ಡಿಸ್ಕಷನ್ ಆಯಿತು. ಸೊ ನನಗೂ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ, ನಮ್ಮ ಸುಂದರೇಶ್ ಸರ್, ಸೊ ಹಳೆ ಪರಿಚಯ ನನಗೆ. ಸೊ ಆಲ್ರೆಡಿ ವಿ ಹ್ಯಾವ್ ಡನ್ ಒಂದು ಪ್ರಾಜೆಕ್ಟ್, ನಾನು ಅವ್ರದ್ದು ಜೊತೆಯಲ್ಲಿ ಏನೋ ಪ್ರಾಜೆಕ್ಟಲ್ಲಿ ಆಲ್ರೆಡಿ ಮಾಡಿದ್ವಿ. ಸೊ ದ ಪಾಯಿಂಟ್ ಇಸ್, ನಾನು ಇಲ್ಲಿ ಬಂದು ಭದ್ರ ಆಗ್ತೀನಿ ಅನ್ನೋದು ಡೌಟ್ ಇತ್ತು ಎಲ್ಲರಿಗೂ. ಇನ್ನು ಬೇರೆಯವ್ರದ್ದು ಯಾರ್ದು ಏನು ಡೌಟ್ ಇರಲಿಲ್ಲ. ಬಿಕಾಸ್ ಇಮಿಡಿಯೇಟ್ 120 ಡೇಸ್ ಬಿಗ್ ಬಾಸ್. ಸೊ ಅದಾದ್ಮೇಲೆ ಇಮಿಡಿಯೇಟಾಗಿ ಬಂದು ನೀನು ಇಲ್ಲಿ ಪಾತ್ರವಾಗಿ ಮಾಡಬೇಕು. ಆ್ಯಂಡ್ ಇವನೇನು ಮಾಡ್ತಾನ ಇಲ್ವಾ, 3 ವರ್ಷ ನಾನು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಡೌಟ್ ಒಬ್ಬರು ಪ್ರೊಡ್ಯೂಸರಿಗೆ ಇಲ್ಲ ಒಂದು ಚಾನಲ್ಗೆ ಕಾಡೋದು ಸತ್ಯನೇ. ಆ್ಯಂಡ್ ಆ್ಯಕ್ಟರಾಗಿ ನನಗೆ ಕಾಡಿದೆ ಅದು. ಅಂದರೆ ನನಗೆ ಭದ್ರೇಗೌಡ ಮಾತ್ರ ಕಾಣಿಸ್ತಾ ಇದ್ರು, ನನ್ನಲ್ಲಿ ಯಾರಿದ್ದಾರೆ ವಿದ್ಯಾನ ಇಲ್ವೋ ಅದು ಗೊತ್ತಿರಲಿಲ್ಲ ನನಗೆ. ಸೊ ನನ್ನ ಫಸ್ಟು ಹೈದ್ರಾಬಾದ್ ಪ್ರೋಮೋಗೆ ಅಂತ ಕರೆಸಿದಾಗ ಶಿ ವಾಸ್ ಸಿಟ್ಟಿಂಗ್, ಕೂತ್ಕೊಂಡಿದ್ದಾರೆ. ನಾನು ಹೋದಾಗ ನಾನು ಕೂತ್ಕೊಂಡೆ, ಅದಾದ್ಮೇಲೆ ಬಂದ್ಬಿಟ್ಟಿದ್ದೀನಿ, ನಾನು ಕನ್ಸನ್ನು ಮಾಡಿಲ್ಲ. ಅದಾದ್ಮೇಲೆ ನಾನು ಅಲ್ಲಿಲ್ಲ. ಬಿಕಾಸ್ ನಿಮಗೆ ಬಿಗ್ ಬಾಸ್ ಇಂದ ಆಚೆ ಬಂದಾಗ ನಿಮ್ಗೆ ಏನು ತಲೆ ಕೊಡ್ತಾರಲ್ಲ ಎಲ್ಲಿ ಏನು ಅಂತ. ಪ್ರೋಮೋ ಮುಗಿಸ್ಕೊಂಡೆ ಆಯ್ತು. ಅದಾದ್ಮೇಲೆ ಮಂಡ್ಯದಲ್ಲಿ ಶೂಟಿಂಗ್ ನಡೀತು. ನಂದು ಒಳ್ಳೆ ಏಕಾಏಕಿ ಸ್ಕೂಲ್ ಡ್ರೆಸ್ಸಲ್ಲಿ ಬರ್ತಾ ಇದ್ದಾಳೆ, ನಾನು ವಿದ್ಯಾ ಹೀರೋಯಿನ್. ನನ್ನ ಪ್ರಕಾಶ್ ಸರ್ ಆಗಲ್ಲ. ಸ್ಕೂಲ್ ಡ್ರೆಸ್ಸಲ್ಲಿ ನೋಡಿರೋದು ಪಕ್ಕಾ ಸ್ಕೂಲ್ ಹುಡುಗಿ, ಕ್ಲೀನಾಗೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಂದ್ರೆ ಯಾರು ಎಲ್ಲರೂ ಮೋಸ ಹೋಗ್ತಾರೆ. ನೀವು ಸ್ಕೂಲ್ ಡ್ರೆಸ್ ಅಲ್ಲಿ ನೋಡಿಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ. ಸ್ಕ್ರೀನಲ್ಲಿ ನೋಡಿದ್ದೀರಾ. ನೀವೇನಾದ್ರು ಡೈರೆಕ್ಟ್ ಆಗಿ ನೋಡಿದ್ರೆ ಮಗುನೇ ಆ ಮಕ್ಳ ಜೊತೆಗೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ. ಓ, ನಂದು ಮತ್ತೆ ಬೇರೆ ಲಾಂಚ್ ಅಂತ ಬೇರೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿಂದ ನಾನು ಬೇರೆ ಪ್ರಾಜೆಕ್ಟ್ಗಳು ಮಾಡಬೇಕು. ಫೇರ್ ವರ್ಕ್ ಆಗಲಿಲ್ಲ ಅಂತಂದ್ರೆ ವರ್ಕ್ ಆಗಲ್ಲ ಅಂದ್ಕೊಂಡು ನಾನು ಆಮೇಲೆ ಎಲ್ಲರೂ ಸಮಾಧಾನ ಮಾಡ್ಕೊ, ಸಖತ್ತಾಗುತ್ತೆ ನೋಡು ಹಂಗೆ ಹಿಂಗೆ ಅಂತ. ವೆನ್ ಶಿ ಸ್ಟಾರ್ಟೆಡ್ ಲೈಕ್ ವೇರಿಂಗ್ ಸ್ಯಾರಿ ಏನೋ ಲೈಕ್ ನಮ್ಮ ಜೊತೆಗೆ ಮಾಡ್ತಾ ಆ ಪಾತ್ರನೂ ಹಂಗೆ ಇತ್ತು. ಆ್ಯಂಡ್ ನಮ್ಗಳಿಗೂ ಓಪನ್ ಅಪ್ ಆಗೋಕ್ಕೆ ಒಳ್ಳೆ ಸ್ಪೇಸು. ಇಫ್ ಇನ್ ಕೇಸ್ ನನ್ನ ಏಜ್ ಅವರೇ ಬಂದಿದ್ರು ಮೈಟ್ ಬಿ ಕಷ್ಟ ಆಗ್ಬಿಟ್ಟಿರೋದು ಅನ್ಸುತ್ತೆ. ಆ ಈಗೋಗಳು ಇದ್ರ ಮಧ್ಯೆ ಇಲ್ಲಿ ನನಗೆ ಆ 10 years 12 years ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸಲ್ಲಿ ಏನಾಗೋಯ್ತು ಅಂತಂದರೆ ಆ ಎನರ್ಜಿ ಮ್ಯಾಚ್ ಮಾಡೋದಾಗಿರ್ಬೋದು, ಆ್ಯಕ್ಟಿಂಗ್ ಮ್ಯಾಚ್ ಮಾಡೋದಾಗಿರ್ಬೋದು. ಸೊ ಇಟ್ ಈಸ್ ಮೋರ್ ಫನ್ ಆ್ಯಂಡ್ ಮೋರ್ ಚಾಲೆಂಜಿಂಗ್ ಫಾರ್ ಮಿ. ಇಟ್ ವರ್ಕ್ಡ್ ಆ್ಯಕ್ಚುಲಿ. ಬಿಕಾಸ್ ಈಗ ಸೇಮ್ ಇದ್ದಾಗ ಸೇಮ್ ಎನರ್ಜಿ ರಿಪಲ್ ಈಚ್ ಅದರ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ನಿಮ್ಮಿಬ್ರು ಜೋಡಿ ಕೂಡ ಅಷ್ಟೇ ಕ್ಯೂಟ್ ಆಗಿದೆ, ಕಾಯ್ತಾ ಇರ್ತಾರೆ. ಈಗ ಪ್ರಾಬಬ್ಲಿ ವಿದ್ಯಾ ಹೈಟ್ ಇರೋ ಹುಡುಗಿರು ನಂಗೆ ಹಿಂಗೆ ಭದ್ರೇಗೌಡ್ರ ಥರನೇ ಹುಡ್ಕಬೇಕಪ್ಪ ಅಂತ ಕನಸ್ಕೊಂತಿರ್ತಾರೆ ಅನ್ಸುತ್ತೆ ಅಲ್ವಾ? ನಿಮಗೆ ಯಾವ ಥರ ಹುಡ್ಕಬೇಕು? ಪ್ರತಿಮಾ ಹಾಗೆ ಆನ್ಸರ್ ಮಾಡ್ಬೇಕು. ನಿಮಗೆ ಯಾವ ಥರ ಹುಡುಗ ಬೇಕು ನಿಮಗೆ? ಪ್ರತಿಮಾ ಆಗ ಆನ್ಸರ್. ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹುಡುಗಿರಲ್ಲ ಇನ್ನೇನು ಕೇಳ್ತಾರೆ. ನನ್ನ ಹೆಸರಿಗೆ 100 ಕೋಟಿ ಆಸ್ತಿ ಬರಿ ಅಂತ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಅಲ್ವಾ ಕೆಲಸ ಇರೋದು. ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಪಾರ್ಟ್ ಇಟ್ರೆ ಅದು ಬೇಕೇ ಬೇಕು, ಇಂಪಾರ್ಟೆಂಟು. ಬಟ್ ಈಗ ನನ್ನ ಹುಡುಗ ಇಷ್ಟು ಹೈಟ್ ಇರಬೇಕು, ಒಳ್ಳೆ ಕಟ್ಟುಮಸ್ತಾದ ಬಾಡಿ ಇರಬೇಕು, ಇನ್ನು ಕೆಲವ್ರಿಗೆ ಕ್ಯೂಟಾಗಿ ಚಬ್ಬಿ ಆಗಿರ್ಬೇಕು ಅಂತಿರುತ್ತೆ. ಸೊ ನಿಮಗೆ ಯಾವ ಥರ? ನೀವು ಅದೆಲ್ಲ ನಾನೇನು ಥಿಂಕೆ ಮಾಡಿಲ್ಲ. ಅವ್ರಿಗೆ ಹೆಂಗಿದ್ರು ಓಕೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಚೆನ್ನಾಗಿ ಕೇಳಿದಾಗೆಲ್ಲ ನಂಗೆ ತಿಂಡಿ ಕೊಡ್ಸಿದ್ರೆ ಸಾಕು. ತಿಂಡಿ ತಗೊಂಬನ್ನಿ ಯಾರಾದ್ರೂ ಪ್ಲೀಸ್. ಯಾವ್ದಾನ ಒಂದು ಚಾಟ್ ಸಂಗಿ ಒಂದು ಮದುವೆ ಮಾಡು ಅಂತೇಳಿ. ಈಗ ವಿದ್ಯಾ ಅಂತೂ ಮನೇಲಿ ಯಾರೋ ಕರೀತಿದ್ದಾರೆ, ಮಾತಾಡಿಸ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಬಟ್ ಸೆಟ್ಟಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ಅಂತ ಭದ್ರೇಗೌಡರು ಕರೀತಿದ್ದಾರೆ. ಅವ್ರ ಮನೆಗೆ ಬಂದಿದ್ದೀವಿ. ಸೊ ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸ್ತಾ ಬರೋಣ.
ತೆರೆ ಮುಂದೆ ಅವರ ಪಾತ್ರಗಳು ನಮಗೆ ಗೊತ್ತು, ಆದರೆ ತೆರೆ ಹಿಂದೆ ಅವ್ರು ಹೇಗಿರ್ತಾರೆ ಅದನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ಬನ್ನಿ ಹೋಗೋಣ. ಅಲ್ಲ ಭದ್ರೇಗೌಡ್ರೆ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ನನಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದರೆ ಹೆಂಗೆ? ವಿದ್ಯಾ ಯಾರೋ ಮಾತಾಡ್ತಿದ್ದಾರೆ ಅಂತ ಅವ್ರು ಅಲ್ಲಿ ಹೋದ್ರು. ಸೊ ಈಗ ನಂಗೆ ಬೋರ್ ಆಗತ್ತೆ, ನೀವೇ ಕರ್ಕೊಂಡು ಹೋಗ್ಬೇಕು. ಬನ್ನಿ ಯಾರು ಇದ್ದಾರೆ ನೋಡೋಣ. ಓಕೆ, ಇಲ್ಲೇ ಇದಾರಲ್ಲ ಮತ್ತೆ ಮಗಳು. ಮತ್ತೆ ಮಗಳು. ಹಾಯ್. ಹಾಯ್, ನಮಸ್ತೆ. ಇವರು ನಮ್ಮ ಅತ್ತೆ ಮಗಳು ವಿನಂತಿ. ನಿಮ್ಮ ಅತ್ತೆ ಮಗಳು ಅಷ್ಟು ಮುದ್ದಾಗಿರೋ ಅತ್ತೆ ಇದ್ದಾರೆ, ಅಷ್ಟೇ ಮುದ್ದಾಗಿರೋ ಮಗಳು ಇದ್ದಾಳೆ. ಸೊ ನೀವು ಇವ್ರನ್ನ ಬಿಟ್ಟು ವಿದ್ಯಾ ಮೇಲೆ ನಿಮಗೆ ಲವ್ ಆಯ್ತಲ್ಲ, ಯಾಕೆ ಅಂತ? ನಮ್ಮ ಅಪ್ಪ ಹೇಳ್ದಂಗೆ ಸೊ ಅವ್ರ ಜಾತಕ ನಮ್ಮ ಜಾತಕ ಆಗಿ ಬರ್ಲಿಲ್ಲ, ಸೊ ಹಂಗಾಗಿ ಮದ್ವೆ ಆಗ್ಲಿಲ್ಲ. ಅದೆಲ್ಲ ಈಗಿನ ಕಾಲದಲ್ಲಿ ನಡೆಯಕ್ಕಿಲ್ಲ ಕಣ್ಲ. ನಾನು ಇವಳಿಗೆ ಅದನ್ನೇ ಹೇಳ್ತಿದ್ದೆ, ಜಾತಕ ಗಿತ್ಕಲ್ಲ ಹೆಂಗೋ ತೂಗಿಸ್ಕೊಂಡು ಹೋದ್ರ ಆಗಿರೋದು. ಆದ್ರೆ ಒಂದ್ಸತಿ ಇವಳು ಆತರ ದೃಷ್ಟಿ ನೋಡೇ ಇಲ್ವೇ, ಅವಳೇ ಬೇಕಂತ ಅವಳಿಂದ ಹೋದ. ನಾನ್ ಮಾತ್ರ ಯಾವಾಗ್ಲೂ ಮಾಮ 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 ಅಂತ ಅವ್ರ ಬಾಲ ಹಿಡ್ಕೊಂಡೇ ಹೋಗ್ತಾ ಇರ್ತೀನಿ, ನನ್ನ ತಿರ್ಗೂ ನೋಡೋದಿಲ್ಲ. ತಪ್ಪಲ್ವಾ ನಿಮ್ದು? ನನ್ ಮನ್ಸೆಲ್ಲ ಇದ್ದಿನ ಕಡೆ ಐತಲ್ಲ, ಏನ್ ಮಾಡೋದು? ನಿಮ್ಮ ಮಮ್ಮಿ ಬೇಕು ನಿಮ್ಗೆ. ಅಲ್ಲ ಹೋಗ್ಲಿ, ನೀವಿಬ್ರಾದ್ರು ಪಾಪ ಭದ್ರೇಗೌಡ್ರು ಏನೋ ಪ್ರೀತಿ ಮಾಡಿ ವಿದ್ಯನ್ ಮದ್ವೆ ಆಗ್ಬಿಟ್ಟಿದ್ದಾರೆ, ಯಾಕೆ ಪ್ರಯತ್ನ ಬಿಡ್ತಾ ಇಲ್ಲ ಅಂತ. ನಾನ್ ಇದಕ್ಕೇನು ಮಾತಾಡಕ್ಕಿಲ್ಲ ಕಣವ. ಹಂಗೆಲ್ಲ ಬಿಡಕ್ಕಾಗಕ್ಕಿಲ್ಲ. ಹೆಂಗಾರು ಮಾಡಿ ಭದ್ರನ್ ಇವಳಿಗೆ ಕಟ್ಸೋದೇ ನಂದು ಒಂದು ಜೀವನದ ಏಕೈಕ ಗುರಿ. ಆ ಕೆಲಸ ಆಗ್ತಿದ್ದಂಗೆ ಡೈರೆಕ್ಟ್ ಕಾಶಿಗೆ ಹೋಗ್ಬಿಡ್ತಾರೆ. ಇಲ್ಲ, ನಮ್ಮ ಅಣ್ಣನ ಜೊತೆಗೆ ನಮ್ಮ ಅಣ್ಣ ನೋಡ್ಕೋತಾನೆ ಪಾಪ. ಅಣ್ಣ ನೋಡ್ಕೋತಾರೆ. ಅಣ್ಣ ಅಂದಿದ ತಕ್ಷಣ ನೆನಪಾಯ್ತು, ಓ ಭದ್ರೇಗೌಡ್ರೆ ಅಲ್ಲಿ ಯಾರೋ ಕರೀತಿದಾರೆ ನಿಮ್ಮನ್ನ, ಒಂಚೂರು ಹೋಗಿ ಬರ್ತೀರಾ? ಸರಿ, ನಾ ಮಾತಾಡ್ತಾ ಇರ್ತೀನಿ, ಹೋಗ್ಬನ್ನಿ. ಓಕೆ, ಇಲ್ಲ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಅಲ್ಲ, ಈಗ ನೀವು ಅಣ್ಣನ ಜೊತೆ ಇರ್ತೀನಿ ಅಂತ ಏನೋ ಹೇಳಿದ್ರಿ, ಬಟ್ ಭದ್ರೇಗೌಡ್ರಿಗೆ ಮತ್ತೆ ನಿಮ್ಮ ಅಣ್ಣಂಗೆ ಆ ವಿಚಾರ ಗೊತ್ತಿಲ್ಲ. ಆ ವಿಚಾರ ಅಂದ ತಕ್ಷಣ ಪ್ರಾಬಬ್ಲಿ ನಿಮ್ಮಿಬ್ರಿಗೂ ಗೊತ್ತಾಗಿರತ್ತೆ ಯಾವುದು ಅಂತ. ಗೊತ್ತಾಗೋಯ್ತು, ಹೆದ್ರಿ ಸಾಯ್ತೀವಿ ದಿನ ಆ ವಿಷಯಕ್ಕೆ. ಅಲ್ಲ, ಹೆದರುತ್ತಿದ್ದೀರಾ, ಇಷ್ಟೆಲ್ಲ ಮಾಡಿದ್ರು ಕೂಡ ಪ್ರಯತ್ನ ಯಾಕೆ ಬಿಡ್ತಿಲ್ಲ ನೀವು? ಅವ್ರಿಬ್ರನ್ನ ಬಿಟ್ಬಿಡ್ಬೋದಲ್ಲ. ಮಗಳ ಆಸೆ. ಓಕೆ, ಏನು ಅಂದ್ರೆ ವಿದ್ಯನ್ ಪಕ್ಕಕ್ಕೆ ಇಡೋಣ ಸ್ವಲ್ಪ. ನಾನು ಭದ್ರನ್ ಮೇಲೆ ಅಷ್ಟೇ ನಿಷ್ಕಲ್ಮಶವಾದ ಪ್ರೀತಿನ ತೋರಿಸಿದ್ದೀನಿ ಹುಟ್ಟಿದಾಗಿಂದಾನು. ಅದ್ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ಅಂದ್ರೆ ಪ್ರಾಬಬ್ಲಿ ಅವರಪ್ಪ ನಿಮ್ಮ ಮಾವ ಜಾತಕ ಹೊಂದಾಣಿಕೆ ಆಗಲ್ಲ ಅಂದಾಗ ಅವರು ಆ ಆಸೆಗಳನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತಾರಲ್ಲ, ತಲೆಯಿಂದ ತೆಗೆದು ಬಿಟ್ಟಿರ್ಬೋದು. ಹಂಗೆಲ್ಲ ಏನಿಲ್ಲ, ನಮ್ಮಮ್ಮ ಹೇಳಿಲ್ವಾ, ಏನೇ ಜಾತಕ ಇದ್ರು ಹೆಂಗೋ ಸರಿ ದೂಗ್ಸ್ಕೊಂಡು ಹೋಗ್ಬಿಡ್ಬೋದಿತ್ತು. ಬಟ್ ನನ್ನನ್ನೇನೋ ಅಷ್ಟೊಂದು ಕನ್ಸಿಡರ್ ಮಾಡಿಲ್ಲ. ಮದ್ವೆ ಆದ್ಮೇಲೂ ಮನೇಲೆ ಬಿದ್ದಿದ್ದಾರೆ ಅಂತ ನಮ್ಮಮ್ಮನ್ ಬಿಟ್ಬಿಟ್ಟಿದಾರೇನೋ ಅಂತ ನಮ್ಮಿಬ್ರಿಗೂ ಅನ್ಸಿರೋದು. ಹಂಗೆ ಈಗ ಸೀರಿಯಲ್ ಪಾತ್ರದಿಂದ ಒಂಚೂರು ಹೊರಗೆ ಬರೋಣ. ಮೊದಲಿಗೆ ಮ್ಯಾಮ್, ನೀವು ಕ್ಯೂಟ್ ಆಗಿ ನಿಮ್ಮನ್ನ ನಾವು ನೋಡಿ ಅಭ್ಯಾಸ. ತುಂಬಾ ಆಲ್ಮೋಸ್ಟ್ ನಿಮ್ಮ ಪಾತ್ರಗಳೇ ಬಹಳ ವಿಭಿನ್ನವಾಗಿತ್ತು. ಮುಂಚೆ ಸೈಲೆಂಟ್ ಆಗಿ, ಸಪೋರ್ಟಿಂಗ್ ಆಗಿ, ಕ್ಯೂಟ್ ಮಾಮ್ ಆಗಿ ಅಳ್ತಾ ಇರೋದು ಹಿಂಗೆ ನೋಡಿದೀವಿ ನಾವು. ಮುಗ್ಧ ಪಾತ್ರಗಳಲ್ಲೇ ಹೆಚ್ಚಾಗಿ ನೋಡಿದೀವಿ. ಬಟ್ ಈಗ ಅದ್ರ ತದ್ದು ವಿರುದ್ಧ. ಹೌದು, ಯಾಕೆ ಈ ಪಾತ್ರ ಆಯ್ಕೆ ನನಗೆ ಅನ್ನಿಸ್ತು. ಅಂಡ್ ಇದನ್ನ ನಿಭಾಯಿಸ್ತೀನಿ ಅಂತಾನು ಇನಿಷಿಯಲಿ ಸ್ವಲ್ಪ ಇದ್ದು, ಬಿಕಾಸ್ ನನ್ನ ಮುಖ ನೋಡಿದ ತಕ್ಷಣ ಎಲ್ಲರೂ ನೀವು ಯು ಡೋಂಟ್ ಲುಕ್ ಲೈಕ್ ನೆಗೆಟಿವ್ ತರ ಇಲ್ಲ, ತುಂಬಾ ಒಂಥರ ಪಾಸಿಟಿವ್ ಆಗಿಂತ. ಸೊ ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಅಂಡ್ ಮೋರ್ ಓವರ್ ಭಾಷೆಗಂತೂ ಹೆಂಗೆ ಅಂದ್ರೆ, ನಾವು ಈ ಸ್ಕೂಲ್ ಮಕ್ಕಳು ಎಕ್ಸಾಮ್ಗೆ ಓದ್ಕೋತಾರೆ ಗೊತ್ತಾ ಶೀಟ್ಸ್ನ, ಹಂಗೆ ಬಿಕಾಸ್ ಹಂಗೆ ಬರ್ಬೇಕು. ಬಿಕಾಸ್ ಅದು ಸೊಗಡು ಚೆನ್ನಾಗಿದೆ. ಇನಿಷಿಯಲಿ ಸ್ವಲ್ಪ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದೀವಿ, ಕಷ್ಟಪಟ್ಟಿದ್ದೀವಿ. ಸೀನ್ ಪೇಪರ್ ಅದೇ ಎಕ್ಸಾಮ್ ಪೇಪರ್ ತರ ಓದ್ಕೊಂಡು ಮಾಡ್ಕೊಂಡು ತರ ಗಟ್ ಮಾಡ್ಕೊಂಡು ಐತೆ ಪೈತೆ ಅನ್ಕೊಂಡು. ಸೊ ಇಟ್ ಹಸ್ ಕಮ್, ರಿಸಲ್ಟ್ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾವು ಮಂಡ್ಯ ಸೀಮೆಯವರಾಗಿ ನಮಗೆ ಅದು ಒಂದು ಕನೆಕ್ಷನ್ ಇರುತ್ತಲ್ಲ, ಸೊ ವಿ ಕ್ಯಾನ್ ಸಿ ದಟ್. ಯಾವಾಗ ಒಂದು ಕನೆಕ್ಷನ್ ಹಿಡಿತು ನಮಗೆ, ದೆನ್ ವಿ ವರ್ ಲೈಕ್ ಓಕೆ ಫ್ಲೋ ಆಗ್ತಿದೆ ಇವಾಗ. ಇನಿಷಿಯಲಿ ಇಟ್ ವಾಸ್ ಲೈಕ್ ಹಂಗೆ. ಅಂಡ್ ನನಗೆ ಅದೇ ಪಾತ್ರ ಈ ನೆಗೆಟಿವ್ ಸೂಟ್ ಆಗುತ್ತಾ ಈ ತರ ಲೈಕ್ ಅದೆಲ್ಲ ಸ್ವಲ್ಪ ಇತ್ತು. ಬಟ್ ಔಟ್ಕಮ್ ಚೆನ್ನಾಗಿ ಬಂತು. ಸೊ ಐ ವಾಸ್ ಹ್ಯಾಪಿ. ಸೊ ಓಕೆ, ವಿನಂತಿ ಅವ್ರು ನಿಮ್ಮ ಮಗಳ ಪಾತ್ರಕ್ಕೆ ಬರೋಣ. ವಿನಂತಿ ಅನ್ನೋ ಒಂದು ಪಾತ್ರನ ನಿಮಗೆ ಪರಿಚಯ ಮಾಡಿಕೊಟ್ಟಾಗ ನಿಮಗೇನಂತ ಅನ್ನಿಸ್ತು? ನಾನು ಈ ಪಾತ್ರ ಮಾಡಬಹುದು ಆ್ಯಂಡ್ ಓಕೆ ನಾನು ಈ ಭಾಷೆ ಕಲಿಬಹುದು. ಫಸ್ಟ್ ಆಫ್ ಆಲ್ ಏನು ಅನ್ನಿಸ್ತು ನಿಮಗೆ? ಮೊದಲನೇದಾಗಿ ಇದು ನನ್ನ
ಮೊದಲನೇ ಪ್ರಾಜೆಕ್ಟ್. ದಾಟ್ಸ್ ವೆರಿ ನೈಸ್. ಮೊದಲನೇ ಪ್ರಾಜೆಕ್ಟ್ ಅಲ್ಲೇ ವಿನಂತಿಯಾಗಿ ನೀವು ಮಾತಾಡಿ, ನಾನು ಆಮೇಲೆ ಮಂಡ್ಯ ಡೈಲಾಗ್ಸ್ ಹೇಳ್ತೀನಿ ನಿಮಗೆ. ಓಕೆ, ಇದು ಮೊದಲನೇ ಪ್ರಾಜೆಕ್ಟು ಆ್ಯಂಡ್ ನನಗೆ ಒಳ್ಳೆ ಪಾತ್ರ ಸಿಕ್ಕಿದೆ. ನನಗೆ ಭಾಷೆ ನನಗೇನು ಅಷ್ಟೊಂದು ಕಷ್ಟ ಆಗಲಿಲ್ಲ. ನಮ್ಮದು ಸ್ವಲ್ಪ ಈ ಕನಕಪುರ ಸೈಡ್, ರಾಮನಗರ ಹಾಗಾದ್ರೆ ಈಸಿ ಇದೆ. ಆ ಕಡೆ ಬರೋದ್ರಿಂದ ನನಗೆ ಭಾಷೆ ಏನು ಅಷ್ಟೊಂದು ಕಷ್ಟ ಆಗಲಿಲ್ಲ. ಕಲಿಯೋದಕ್ಕೆ ತುಂಬ ಈಸಿ ಇತ್ತು. ಆ್ಯಂಡ್ ಇವಾಗ ಎಲ್ಲ ಡೈಲಾಗ್ಸ್ ಇವಾಗ ಏನು ಮುಂಚೆ ಎಲ್ಲ ಗಟ್ಟಿ ಹೊಡ್ಕೊಂಡು ಹೊಡಿತಾ ಇದ್ವಿ, ಇವಾಗ ಏನಿಲ್ಲ, ಹೇಳ್ಕೊಟ್ರೆ ಪಟ್ ಪಟ್ ಅಂತ ಬರ್ತಾ ಇರುತ್ತೆ. ಭಾಷೆ ಇಟ್ ವಾಸ್ ಲೈಕ್ ಗುಡ್, ಹಿಡಿತಾ ಇತ್ತು. ಚೆನ್ನಾಗಿ ತಗೊಳ್ಳೋಳು ಭಾಷೆ. ಇವಾಗೆಲ್ಲ ಸಲೀಸಾಗಿ ಹೋಗ್ತಾ ಇದೆ. ಓಕೆ, ಈಗ ನಾನೀಗ ನಿಮ್ಮ ಅಮ್ಮ ಮಗಳಿಗೆ ಒಂದು ಸಿಚುವೇಶನ್ ಕೊಡ್ತೀನಿ. ಈಗ ಅಫ್ಕೋರ್ಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬರ್ತಾ ಇದೆ, ನಿಮಗೂ ಕೂಡ ಇಬ್ರಿಗೂ ಭಯ ಇದೆ. ಸೊ ಈಗ ಎಕ್ಸಾಂಪಲ್ ಭದ್ರೇಗೌಡರು ಗೊತ್ತಾಗೋ ಸನ್ನಿವೇಶ ಇದೆ ಈ ವಿಚಾರ. ನೀವು ಕಾಲ್ ಮಾಡಿದ್ರಿ, ಮತ್ತೆ ನೀವು ಪ್ಲಾಟ್ ಮಾಡಿ ಈ ವಿಚಾರನ ಬೇಕು ಅಂತಾನೆ ಗೊತ್ತಾಗ್ಲಿ ಅಂತಾನೆ ಮಾಡಿದ್ರಿ ಅಂತ. ಈಗ ನೀವಿಬ್ರು ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಕ್ಕೆ ನಿಮ್ಮಿಬ್ರು ನಡುವೆ ಒಂದು ಮಾತುಕತೆ ನಡಿಬೇಕು. ಅದೇ ಏನ್ ನಾವು ಇವಳು ಕಾಲ್ ಮಾಡಿದ್ದು ಅಂತ ಗೊತ್ತಾದ್ಮೇಲೆ ಎಸ್ಕೇಪ್ ಆಗೋದಕ್ಕೆ. ಇವರು ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಗಿರತ್ತೆ. ಸೊ ಈ ವಿಚಾರ ಗೊತ್ತಾಗಬಾರ್ದು ಅಂತ ನೀವಿದ್ರಿ, ಬಟ್ ಈಗ ಅದು ಗೊತ್ತಾಗೋ ಮೂಮೆಂಟ್ ಅಲ್ಲಿ ಇದೆ. ಯಾವಾಗ ಬೇಕಾದ್ರೂ ಗೊತ್ತಾಗ್ಬಿಡ್ಬೋದು, ಅದನ್ನ ನೀವು ತಡಿಬೇಕು. ಅದಕ್ಕೆ ಒಂದು ಕಾನ್ವರ್ಸೇಷನ್ ಪಕ್ಕಾ ನಿಮ್ಮಿಬ್ರು ಸ್ಟೈಲಲ್ಲಿ ಆಗ್ಬೇಕು ನಂಗೆ ಈಗ. ಓಕೆ, ಲೇ ವಿನಂತಿ, ಏನೇ ಮಾಡೋದು ಈ ವಿಷಯ ಏನಾರು ಅಣ್ಣಂಗೆ ಭದ್ರಂಗೆ ಗೊತ್ತಾಗಿದ್ರೆ ನಮ್ಮನ್ನ ಕೊಚ್ಚ ಹಾಕ್ಬಿಡ್ತಾರೆ ಕಣೆ. ಅಲ್ಲ ಕಣವ, ಇಷ್ಟೆಲ್ಲ ಯೋಚನೆ ಮಾಡದೆ ಮುಂದೆ ಹೆಜ್ಜೆ ಇಟ್ಬಿಟ್ಟಿದ್ದೀವಿ. ಅದೇನು ಬರ್ತದೋ ನೀನೇ ನೋಡ್ಕೊ, ನಾನಂತೂ ನೀನು ಸೆರ್ಗಿಟ್ಕೊಂಡು ಹಿಂದೆ ನಿಂತ್ಕೊಬಿಡ್ತೀನಿ ಅಷ್ಟೇ ಕಣವ ನನ್ನ ಕೈಲಾಗೋದು. ಅಯ್ಯೋ ಏನೇ ಮಾಡೋದು, ಕೈ ಕಾಲೇ ಆಡ್ತಿಲ್ಲ ಕಣೆ ವಿನಂತಿ. ಅಲ್ಲಿಗೆ ಇದು ನಂಗೆ ಗೊತ್ತಾಗೋಗ್ಬಿಟ್ಟಿದೆ. ನನಗೆ ಭದ್ರೇಗೌಡರಿಗೆ ಹೇಳಿ ಬರ್ತೀನಿ. ಸಾಯಿಸೇ ಬಿಡ್ತಾರೆ ಅಷ್ಟೇ. ಆಮೇಲೆ ಅದೇ ಹೇಳದ್ನಲ್ಲ, ವಿದ್ಯನ್ಗಾದ್ರೂ ಕೊಚ್ಚೋ ಟೈಮ್ಗೆ ಅಟ್ಲೀಸ್ಟ್ ಒಂದು ಏನೋ ಒಂದು ಬಹಾನ ರೀಸನ್ ಇತ್ತು. ಅದು ನಮ್ಮಿಬ್ರಿಗೆ ಯಾವ ರೀಸನ್ನು ವರ್ಕೌಟ್ ಆಗಲ್ಲ. ತಡೆಯೋದಿಕ್ಕಾದ್ರೂ ಜನ ಇದ್ರು, ನಮ್ಗೆ ಯಾರು ಇಲ್ಲ. ಅದು ಒದ್ದೊದ್ದು ಆಚೆ ಆಗ್ತಿಲ್ಲ, ನಾವು ಉರುಳು ಮಾಡಿ ಆಚೆ ಹಾಕಿಸ್ತಾರೆ ನಮ್ಮನ್ನ ಫುಲ್ಲು. ಓಕೆ, ಸೊ ಕಮಿಂಗ್ ಟು ಸೆಟ್, ನಿಮ್ಮ ಸೆಟ್ ಬಗ್ಗೆ ಮಾತಾಡೋಣ. ಈಗ ಆಲ್ಮೋಸ್ಟ್ ಎವ್ರಿ ಟೈಮ್ ಹೆಂಗಾಗುತ್ತೆ ಅಂದರೆ ನೀವು ನಿಮ್ಮ ಡೇಟ್ ಕೊಟ್ಟಾಗ ಅಥವಾ ಇಷ್ಟು ದಿನ ಶೂಟಿಂಗ್ ಇದೆ ಅಂತಂದಾಗ ಮನೆಯಲ್ಲೇ ಕಳಿಯೋದಕ್ಕಿಂತ ಸಮಯನ ಇಲ್ಲಿ ಕಳೀತಿರ್ತೀರಿ, ಹೆಚ್ಚಾಗಿ ಕಳೀತಿರ್ತೀರಿ. ಸೊ ಅಫ್ಕೋರ್ಸ್ ಒಂದ್ ರೀತಿ ಆನ್ ಸ್ಕ್ರೀನ್ ಅಲ್ಲಿ ಏನ್ ಫ್ಯಾಮಿಲಿ ಇರುತ್ತೆ, ಅದು ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಆಕ್ಚುಲ್ ಫ್ಯಾಮಿಲಿ ಬಾಂಡಿಂಗ್ ಬೆಳೀತಾ ಹೋಗುತ್ತೆ. ಸೊ ಹೇಗೆ ಎಲ್ರು ನಿಮ್ ಜೊತೆ ಹೇಗಿರ್ತಾರೆ? ಆಕ್ಚುಲಿ ಅಂದ್ರೆ ಲೈಕ್ ಎಲ್ಲಾ ಸೆಟ್ಟಲ್ಲೂ ಇದು ಅಂದ್ರೆ ಕೇಳಿರ್ತೀರ, ಬಟ್ ನಮ್ಮ ಸೆಟ್ಟಲ್ಲೂ ಅಷ್ಟೇ ಇಟ್ ಇಸ್ ಟೂ ಗುಡ್. ವಿ ಆರ್ ಆಲ್ ಲೈಕ್ ಎ ಫ್ಯಾಮಿಲಿ, ಒಂಥರ ಫ್ಯಾಮಿಲಿ ಥರ ಇದೆ. ಆ್ಯಂಡ್ ಎವ್ರಿ ಡೇ ಅದೊಂದು ಜೋಶ್ ಇರಬೇಕು ಗೊತ್ತಾ ನಿಮಗೆ. ಶೂಟಿಂಗ್ ಹೋಗ್ಬೇಕು, ಬೋರ್ ಇರಬಾರ್ದು ಶೂಟಿಂಗ್ ಅಂತ. ಅಂದರೆ ನಮ್ಗೆ ಹೆಂಗೆ ಅಂದರೆ ನಾಳೆ ಶೂಟಿಂಗ್ ಅಂತ ಎಲ್ಲರೂ ಸಿಗ್ತೀವಿ. ಎಲ್ಲರೂ 15 ಜನ ಆರ್ಟಿಸ್ಟ್ಗಳು ಒಬ್ಬೊಬ್ಬರು ಒಂಥರ ಬಾಂಡಿಂಗು ಚೆನ್ನಾಗಿದೆ. ಆಮೇಲೆ ಯಾವಾಗಲೂ ನಗ್ತಾ ಇರ್ತೀವಿ, ಹ್ಯೂಮರಸ್. ಹುಡುಗರು ಅಂದ್ರೆ ಮುನಿ ಆಗಿರ್ಬೋದು, ಭದ್ರ ಆಗಿರ್ಬೋದು, ಹುಡುಗರು ಟೀಮೆಲ್ಲ ದೇ ಆರ್ ವೆರಿ ಹ್ಯೂಮರಸ್. ನಗ್ಸ್ತಾನೆ ಇರ್ತಾರೆ, ನಮ್ಮನ್ನ ಒಂಥರ ಕಿಟ್ಲೆ ಮಾಡ್ತಿರ್ತಾರೆ. ಸೊ ಆ ಫನ್ ಇದೆ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇದ್ರೆ ವಿ ಎಂಜಾಯ್ ಆಕ್ಚುಲಿ. ಚೆನ್ನಾಗಿರುತ್ತೆ. ಸೊ ಎಸ್, ಹಾಗಾದ್ರೆ ಈಗ ನಾನು ನಿಮಗೆ ಒಂದು ಏನು ಕೇಳಬೇಕು ಅಂತಂದ್ರೆ, ಈಗ ನಾವು ಸ್ಕ್ರೀನಲ್ಲಿ ಹೆಂಗಿರ್ತೀವಿ, ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ನೀವಷ್ಟು ಸಾಫ್ಟ್ ಆಯ್ತಾ, ಬಟ್ ಸ್ಕ್ರೀನಲ್ಲಿ ವಿಲನ್ ಫುಲ್ ಪ್ಲಾಟ್ ಮಾಡಿ ವಿಲನ್ ಕಂಪ್ಲೀಟ್ ಹೆಂಗೆ ತೋರಿಸಿದ್ದಾರೆ ಅಂದ್ರೆ ನಮ್ಮ ಕಡೆ ಎಲ್ಲ ನೋಡ್ಕೋಬೇಕು. ಅಡುಗೆ ಮಾಡ್ತಾ ಇರ್ತಾರೆ, ತರಕಾರಿ ಹಚ್ತಾ ಇರ್ತಾರೆ, ಅಯ್ಯೋ ಅದನ್ನ ಕೇಳಬೇಕಾ? ನಮ್ಮಿಬ್ರು ಗೊತ್ತು, ಸಾವಿತ್ರಿ ವಿನಂತಿ ಹಾಳಾಗೋಗ್ಲಿಲ್ಲ. ಸೊ ಹೆಂಗೆ ಜನರ ರೆಸ್ಪಾನ್ಸ್ ನೀವು ಹೊರಗಡೆ ನಿಮ್ಮನ್ನ ಭೇಟಿ ಮಾಡಿದಾಗ, ಯಾಕವ ಹಂಗ್ ಮಾಡಿಯೇ ಹಿಂಗೆ ಕೇಳ್ತಾರ ಏನು ಅಂತ ಹೇಳ್ಬೇಕು. ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಪಿಸೋಡಲ್ಲಿ ನಾನೊಂದು ನಮ್ಮ ಅಣ್ಣಯ್ಯ ಅಂತ ಒಬ್ಬ ಇರ್ತಾನೆ, ಅವನಿಗೆ ಒಂದಷ್ಟು ದುಡ್ಡು ಕೊಡೋ, ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ ನನಗೆ. ಅವನಿಗೆ ನಾನು ದುಡ್ಡು ಕೊಡ್ಲೇಬೇಕು. ನಮಗೆ ಯಾರು ಇಲ್ಲಿ ಕೊಟ್ಟು ಕೊಡು ಅನ್ನೋ ತರ ಇರೋದಿಲ್ಲ. ನಾನು ಸ್ವಲ್ಪ ದಿನ ಏನ್ ಮಾಡ್ತೀನಿ, ಚಿತ್ರ ನೋಡ್ಬೇಕದಿಯೋದು, ಯಾರದು ನಮ್ಮ ಮುದ್ದು ಸೊಸೆ ಒಡ್ಬೇಕದಿಯೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ನಾನು ಈವ್ನಿಂಗ್ ಟೈಮು ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆಲ್ಲ ಹೇಳ್ತಾರೆ, ಬಳೆ ಕಳ್ಳಿ, ಸರ ಕಳ್ಳಿ, ಯಾಕಂಗ್ ಮಾಡ್ತೀಯ ನೀನು ಅಂತ ಓಪನ್ ಆಗಿ ಅಷ್ಟು ಜನದ ಮುಂದೆ ಹೇಳ್ತಾರೆ. ಆವಾಗ ಏನು ಮಾತಾಡಕ್ಕಾಗಲ್ಲ, ಸುಮ್ಮನೆ ವಾಪಸ್ ಬರ್ತಾ ಇರ್ತೀನಿ ಒಂದು ಸ್ಮೈಲ್ ಕೊಟ್ಟು. ಸೊ ಈ ಥರ ಒಂದಷ್ಟು ಸಿಚುವೇಶನ್ ನೆನೆಸ್ಕೊಂಡಾಗ ನಿಮಗೆ ಒಂದು ಕಡೆ ತುಂಬ ಫನ್ನಿ, ಅಟ್ ದ ಸೇಮ್ ಟೈಮ್ ನನ್ನ ಪಾತ್ರಕ್ಕೆ ನಾನು ಜೀವ ತುಂಬಿದ್ದೀನಿ ಅನ್ನೋ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ. ಯಾವುದಂತ ಮೆಮೊರಬಲ್ ಮೂಮೆಂಟ್ ಇಬ್ರಿಗೂ?
ನನಗೆ ಯಾವುದು ನಂದು ಇವಳ್ದು ಆ್ಯಕ್ಚುಲಿ ಯಾವುದೋ ಒಂದು ಮರ್ತೋಗಿದೆ, ಯಾವುದೋ ಒಂದು ಆ್ಯಕ್ಚುಲಿ ನಾವಿಬ್ಬರು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನನ್ನು. ಲೈಕ್ ಯಾರೋ ಒಬ್ರು ಬಂದು ಅದು ಪರ್ಟಿಕ್ಯುಲರ್ ಸೀನ್ ತುಂಬ ಚೆನ್ನಾಗಿ ಬಂತು ಅಂದಾಗ ಐ ಫೀಲ್ ರಿಯಲಿ ಹ್ಯಾಪಿ. ಓ ಅಷ್ಟು ಒಂಥರ ನಾವು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ನಮ್ಮಿಬ್ರದ್ದು ಹೆಂಗಿರುತ್ತೆ ಅಂದರೆ ಕೆಲವೊಂದು ಸೀನ್ಸು ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಅವ್ರು ಏನು ಮಾಡ್ತಾರೆ ಮಧ್ಯದಲ್ಲಿ ನಮ್ಮಿಬ್ರಿಗೆ ಏಯ್ ಸಾವಿತ್ರಿ ಇವಳ ಕೈನೇ ಒಂಥರ ಹಂಗೆಲ್ಲ ಹೇಳ್ಸೋದು ವಿ ಎಂಜಾಯ್. ಆ್ಯಕ್ಚುಲಿ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಏನಾರು ಸ್ವಲ್ಪ ಹಾಕಿ ಸರ್, ಏನಾರು ಸ್ವಲ್ಪ. ಆ್ಯಂಡ್ ಈವನ್ ಹೀ ಲೈಕ್ ಟು ಲೈಕ್ ಶೂಟ್ ನಮ್ಮದು ಸೀನ್ಸ್ನ. ಸೊ ಅದು ಎಫರ್ಟ್ ಹಾಕಿ ಖುಷಿ ಪಟ್ಕೊಂಡು ಮಾಡಿದಾಗ ಅದೇ ಸೀನ್ನ ಜನ ಅಪ್ರಿಷಿಯೇಟ್ ಮಾಡಿದಾಗ ವಿ ಫೀಲ್ ಹಬ್ಬ ಅವತ್ತು ಮಾಡಿದ್ದಕ್ಕೂ ಒಂದು ಖುಷಿ ಆಯಿತು. ಆಮೇಲೆ ಎಷ್ಟೊಂದು ಸತಿ ಹೆಂಗಾಗ್ಬಿಡುತ್ತೆ, ನಾನೇ ಮನೆಯಲ್ಲಿ ಜಿಯೋ ಹಾಟ್ಸ್ಟಾರ್ಗೆ ಹೋಗೋದು, ರಿವೈಂಡ್ ಮಾಡಿ ಮತ್ತೆ ನೋಡೋದು 10 ಸತಿ ನೋಡಿರ್ತೀನಿ. ಸಖತ್ತಾಗಿ ಬಂದಿದೆ ಅಲ್ವಾ, ರಿಯಾಕ್ಷನ್ ಸಖತ್ತಾಗಿ ಬಂದಿದೆ, ನಮ್ಮಿಬ್ರದ್ದು ಒಂಥರ ಇಚ್ಛನ. ಹಾಗೆ ಅದೇ ಸೀನ್ ಹೊರಗಡೆ ಯಾರು ಜನಗಳು ಹೇಳಿದಾಗ ವಿ ಫೀಲ್ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನಾವು ಮಾಡಿ ಕಷ್ಟಪಟ್ಟಿದ್ದಕ್ಕೂ ಒಂಥರ ಇದ್ದಕ್ಕೂ ಭಾಷೆ ಅದು ಇದೆಲ್ಲ ವರ್ಕೌಟ್ ಆಯ್ತು ಅಂತ. ತುಂಬಾ ಜನ ಹೇಳಿರೋದು ನೀನು ನಿಮ್ಮಮ್ಮ ಕಿತ್ತಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ, ನೀನ್ ಸಾವಿತ್ರಿ ಅನ್ನೋದು ಲೇ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ಆ್ಯಡ್ ಆನ್ ಆ್ಯಕ್ಚುಲಿ. ಲೈಕ್ ನಮ್ಮ ಡೈರೆಕ್ಟರ್ ಏಯ್ ಸಾವಿತ್ರಿ ಸಡನ್ ಆಗಿ ಹೇಳಿಸಿದಾಗ ಆಮೇಲೆ ಏಯ್ ಏನೇ ಹಂಗಂತೀಯ ಅಂದ್ಬಿಟ್ಟು, ಸೊ ದಟ್ ಈಸ್ ಲೈಕ್ ಒಂದು ಆ ಬಾಂಡಿಂಗ್ ಇಬ್ರು ಮಧ್ಯ. ಎಸ್, ವೆರಿ ನೈಸ್. ಓಕೆ, ಈಗ ಭದ್ರೇಗೌಡ್ರನ್ನ ಕರೆಯೋಣ. ಎಲ್ಲೋದ್ರು? ಬನ್ನಿ ಗೌಡ್ರೆ, ನಿಮ್ಮ ಅತ್ತೆ ಜೊತೆ ಮಾತಾಡಿದೆ, ಅತ್ತೆ ಮಗಳ ಜೊತೆ ಮಾತಾಡಿದೆ, ತುಂಬಾ ಖುಷಿ ಆಯ್ತು ನನಗೆ. ನೀವಂದ್ರೆ ಎಷ್ಟು ಪ್ರೀತಿ ಅಲ್ವಾ? ಹೌದು, ನಮ್ಮ ಮನೆಯಲ್ಲಿ ನಾನು ಅಂದ್ರೆ ಎಲ್ಲರಿಗೂ ತುಂಬಾ ಪ್ರೀತಿ. ನನಗೆ ಹೌದು, ಸ್ವಲ್ಪ ಜಾಸ್ತಿ ವಿನಂತಿ ಜಾಸ್ತಿ. ಓಕೆ, ಈಗ ನಿಮಗೆ ಒಂದು ಕ್ವಶನ್ನು. ನೀವು ಸಾವಿತ್ರಿ ಅವ್ರ ಸ್ಕ್ರೀನ್ ಮೇಲೆ ಸಾವಿತ್ರಿಯಾಗಿ ನಿಮ್ಮ ಅತ್ತೆಯಾಗಿ ನೋಡಿದ್ದೀರಾ, ವಿನಂತಿ ನಿಮ್ಮ ಅತ್ತೆ ಮಗಳು. ಬಟ್ ಆಫ್ ಸ್ಕ್ರೀನ್ ಇವರಿಬ್ರು ಹೇಗಿರ್ತಾರೆ ಅಂತ? ಎಲ್ಲ ಚೆನ್ನಾಗಿರ್ತೀವಿ. ಅಫ್ಕೋರ್ಸ್ ಚೆನ್ನಾಗಿರ್ತಾರೆ. ಹೆಂಗಿದೆ ಗೊತ್ತಾ, ಈ ಮನೆಯಲ್ಲಿ ಒಂದು ಸೀನಿಯರ್ಸ್ ಗ್ರೂಪ್ ಇದೆ, 3 ಸೀನಿಯರ್ಸ್ ಇದಾರೆ. ನಮ್ಮ ಅಪ್ಪಯ್ಯ ಮತ್ತೆ ಮಾವಯ್ಯನ್ ಕ್ಯಾರೆಕ್ಟ್ರು, ಸೊ ತಾತನ್ ಕ್ಯಾರೆಕ್ಟರ್ ಮಾಡೋರು 3 ಜನ. ಅಂದ್ರೆ ಅವ್ರು 3 ಜನ ಒಂದು. ಸೊ ಅವ್ರು ಬಂದಿದ ತಕ್ಷಣ ಅವ್ರದ್ದು ಮೆಂಟಾಲಿಟಿ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ಇನ್ನ ನಮ್ಮ ಅತ್ತೆ ಗ್ಯಾಂಗ್ ಒಂದಿದೆ, ಈಶ್ವರಿ ಅವರು, ಇವರು ಮತ್ತೆ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡೋರು. ಸೊ ಇವ್ರು 3 ಜನ ಒಂದು. ಸೊ ಅವ್ರ 3 ಜನದ ಪ್ರಪಂಚ ಬೇರೆ. ಇನ್ನ ಇದೊಂದು ಗ್ಯಾಂಗ್ ಇದೆ, ಚಿಲ್ಟರಿ ಪಿಲ್ಟರಿ ಗ್ಯಾಂಗ್ ಇದು. ಸೊ ಆಲ್ ರೀಲ್ಸ್ ಟುಗೆದರ್. ಇವರು ಸೌಂದರ್ಯ ಮತ್ತೆ ನಾವು ನೋಡ್ತಿರ್ತೀವಿ. ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಬೇಕಲ್ಲ, ಸೊ ಅವರೆಲ್ಲ ಇಡೀ ಮನೆಗೆ ಎಂಟರ್ಟೈನ್ ಮಾಡ್ಕೊಂಡು ಆರಾಮಾಗಿರ್ತಾರೆ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡು. ಇನ್ನು ನಾವು 3 ಜನ ಬಾಯ್ಸ್. ಸೊ ಮನೆಯವ್ರಿಗೆ ದೊಡ್ಡವರು ಅಲ್ಲ. ಸೊ ಎಲ್ಲಾರು ನೋಡೋದು, ಎಲ್ಲರೂ ಏನೇನ್ ಮಾಡ್ತಾ ಇದ್ದೋ, ಎಲ್ಲರೂ ಏನೇನ್ ಮಾಡ್ತಾ ಇದ್ದಾರೆ. ಸೊ ನಾವ್ ಹಿಂಗೆ. ಸೊ ಊಟಕ್ಕೆ ಕೂತ್ಕೊಂಡಾಗ ಎಲ್ಲ ಆಚೆ ಬಂದಾಗೂ ವಿ ಆಲ್ ಲೈಕ್ ಜೆಲ್ ಟುಗೆದರ್. ಎಲ್ಲರಿಗೂ ಯಾರ ಮೇಲೆ ಏನ್ ಮನಸ್ತಾಪ ಇಲ್ಲ, ಏನಿಲ್ಲ. ಒಬ್ಬ ಆರ್ಟಿಸ್ಟ್ ಅನ್ನ ಈಗೋ ಇಲ್ಲ, ಏನಿಲ್ಲ. ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂತಾರೆ ಆರಾಮಾಗಿ, ಬರೋಣ ಬಾಯ್. ಆಮೇಲೆ ನಾ ಹೇಳನಲ್ಲ, ದೇ ಆರ್ ಲೈಕ್ ವೆರಿ ಹ್ಯೂಮರಸ್. ನಗಿಸ್ತಾನೆ ಇರ್ತಾರೆ. ಇವನಾಗಿರ್ಬೋದು, ಮುನಿ ಆಗಿರ್ಬೋದು, ಅಥವಾ ಲೈಕ್ ಆ ಹುಡುಗರು ಕ್ವಾಟ್ಲೆ ಇವ್ರಿಗೆ ಹ್ಯಾಂಗೇನೆ ಒಂಥರ ಕೂತ ತಕ್ಷಣ ಏನೋ ಒಂದು ಹ್ಯೂಮರ್, ಏನೋ ಒಂದು ಹೇಳೋದು, ನಗ್ಸೋದು, ಅಂಡ್ ನಾವು ನಗ್ತಾನೆ ಇರ್ತೀವಿ. ದ್ಯಾಟ್ ಪಾರ್ಟ್ ಇಸ್ ಗುಡ್. ಲೈಕ್ ಒಂಥರ ನಮಗೆ ಬೋರೇ ಆಗಲ್ಲ. ಆಲ್ ಆರ್ಟಿಸ್ಟ್ ಸೀನ್ಸ್ ಇದ್ದಾಗ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ, ನಗ್ತಾನೆ ಇರ್ತೀವಿ. ಸೊ ಡೈರೆಕ್ಟರ್ ಕಷ್ಟ ಕೊಡ್ತಿರ್ತೀರಿ ಎಲ್ಲ ಸೇರ್ಕೊಂಡು. ಅವರು ವರ್ಷ ಪೂರ್ತಿ ಕೊಡ್ತಿರ್ತಾರೆ, ಎಷ್ಟೊಂದ್ ಸತಿ ಶಾರ್ಟ್ ಅಲ್ಲಿ ಆಲ್ ಆರ್ಟಿಸ್ಟ್ ಬೇಗ ನಾನು ಅವನು ನೋಡ್ಕೊಂಡ್ಬಿಡೋದು. ಸರ್ ನೋಡಿದ ತಕ್ಷಣ ಇಬ್ರಿಗೂ ನಗು, ಅದು ಸೀರಿಯಸ್ ಸಿಚುವೇಶನ್, ನಗು ಕಂಟ್ರೋಲ್ ಆಗ್ದಿರಾ, ಲೈಕ್ ಆತರ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ರಿಗೂ ಸಡನ್ ಆಗಿ ನಗ್ಬಿಡೋದು ಆತರ. ಹಂಗೆ ಅದು ಆಕ್ಚುಲಿ ಆ ಬಾಂಡಿಂಗ್ ಕ್ರಿಯೇಟ್ ಆದಾಗ್ಲೇ ಈ ರೀತಿ ಎನ್ವಿರಾನ್ಮೆಂಟ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇವ್ರುಗಳು ಹಂಗ್ ನಗ್ಸೋದಕ್ಕೆ ನಮ್ಗಳಿಗೆ ಹೆಂಗೆ ಅಂದ್ರೆ ಸ್ಟ್ರೆಸ್ ಆಗಲ್ಲ, ಗೊತ್ತಾಗಲ್ಲ, ದಿನ ಹೋಗೋದು ಗೊತ್ತಾಗಲ್ಲ, ಒಂಥರ ಬೋರ್ ತರ ಇರಲ್ಲ. ಇವ್ರನ್ನೆಲ್ಲಾರು ನೋಡಿದಾಗ ಮಾತಾಡಿಸಿದಾಗ ಏನೋ ಒಂದ್ ನಗ್ಸ್ತಾರೆ, ನಕ್ಕೊಂಡ್ ಅರ್ಧ ಗಂಟೆ ಹೋಗೋದು ನಾವು, ಆಯ್ತು ಟೈಮ್ ಪಾಸ್ ಆಯ್ತು ಅನ್ಕೊಂಡಂಗೆ. ಏನ್ ಗೊತ್ತಾ, ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ನಿಮ್ ಸುತ್ತ ಇರೋರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೇಕು. ಒಂದು ಟೆಕ್ನಿಕಲ್ ಗ್ರೂಪ್ ಅಲ್ಲೂ ನಮ್ಗೆ ಆ ತರದ್ದೇನು ವೈಮನಸ್ಸಿ ಆಗ್ಲಿ ನೋಡಿಲ್ಲ. ಅವ್ರದ್ದೇನಿದೆ 9 to 9 ಜಾಬ್ ಏನಿದೆ, ಅಂಡ್ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಅಂಡ್ ನಮ್ಗಳ್ದು ಆರ್ಟಿಸ್ಟ್ ಪಾರ್ಟ್ ಏನಿದೆ, ನಂದು ಎಷ್ಟು ಕೆಲಸ ಇದೆ ಹೇಳಿದ್ರು, ಐ ವಿಲ್ ಫಿನಿಶ್ ಇಟ್ ಅಂಡ್ ಐ ವಿಲ್ ಗೋ ಔಟ್. ಹೌದು. ಅಂಡ್ ಇಲ್ಲಿರೋ ತನಕನೂ ಊಟದ್ದೇನೇ ಕಂಪ್ಲೇಂಟ್ಸ್ ಇರಲಿ, ಅಂಡ್ ಇಟ್ ಈಸ್ ಆಲ್ ಲೈಕ್ ಚಿಕ್ಕಪಟ್ಟದ್ದು ಇದ್ದಿದ್ದೇನೆ. ಆಲ್ ಫ್ರಮ್ ದ ವರ್ಕ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಎಲ್ಲರಿಗೂ ಆ ವರ್ಕ್ ಪ್ರಾಕ್ಟೀಸ್ ಇರೋದ್ರಿಂದ ಎಲ್ಲರೂ ಬರ್ತಾರೆ, ಅವ್ರ ಕೆಲಸ ಮುಗಿಸ್ತಾರೆ, ಹೋಗ್ತಾರೆ. ಇನ್ ದಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿದೀವಿ ಅಷ್ಟೇ. ಸೊ ಅದು ನಿಮ್ಗೆ ರೆಪ್ಲಿಕಾ ಪ್ರಾಜೆಕ್ಟ್ ಮುಖಾಂತರ ಜನಕ್ಕೆ ಕಾಣಿಸುತ್ತೆ. ಅಂಡ್ ಆ ಟೀಮ್ ಚೆನ್ನಾಗಿದೆ ಅಂದಾಗ ಆನ್ ಸ್ಕ್ರೀನ್ ಅಲ್ಲಿ ಖುಷಿ ಕಾಣ್ತಿರುತ್ತೆ ನಮಗೂ ಕೂಡ. ಎಸ್. ಸೊ ಈಗ ನೀವು ಸಾವಿತ್ರಿ ಮೇಡಮ್, ನೀವು ನಿಮ್ಮ ಅಳಿಯನ ಬಗ್ಗೆ ಒಂದು ತುಂಬಾ ಇಷ್ಟ ಆಗುವಂತಹ ಒಂದು ಗುಣ
ತ್ರಿವಿಕ್ರಮ್ ಆಗಿ ಕೂಡ ನೀವು ಹೇಳ್ಬೋದು ಅಥವಾ ಭದ್ರೇಗೌಡರಾಗಿನೂ ಹೇಳ್ಬೋದು. ನನಗೆ ಅವನಲ್ಲಿ ತ್ರಿವಿಕ್ರಮ್ ಆಗಿ ಪೇಷನ್ಸ್ ಇದೆ. ಅಷ್ಟಿದೆಯಾ ನಿಮಗೆ? ಐ ಅಗ್ರಿ. ಪೇಷನ್ಸ್ ಇದೆ ತುಂಬ. ಪಾಪ ನಾನು ಫ್ರಮ್ ದ ಡೇ ಒನ್ ನೋಡ್ದಾಗ್ಲಿಂದನೂ ಎಷ್ಟೇ ಜನ ಬರಲಿ ಪಾಪ ಅವ್ರುಗಳನ್ನೆಲ್ಲ ನಗಿಸಿ ಕರೆದು ಫೋಟೋಸ್ ತೆಗೆಸ್ಕೊಂಡು ಮೈ ಸೆಲ್ಫ್ ಲೈಕ್ ನಾನೇ ಅಬ್ಸರ್ವ್ ಮಾಡ್ತಿದ್ದೆ. ಪಾಪ ಎಷ್ಟು ಪೇಷನ್ಸ್ ಇದೆ ಅಲ್ವಾ ಹುಡುಗನಿಗೆ. ಒಂಥರ ಎಲ್ಲರಿಗೂ ಒಂದೇ ಥರ ನಗು, ಆ ಮುಖದಲ್ಲಿ ಫೇಕ್ನೆಸ್ ಇಲ್ಲ. ಎಲ್ಲಾರನ್ನೂ ಪಾಪ ಹಳ್ಳಿಯವರೆಲ್ಲ ಬಂದಾಗ ಅವ್ರನ್ನ ಸ್ವೀಕರಿಸಿ ನಗಿಸಿ ಇದು ನಿಜ. ಲೈಕ್ ನಾನೇನು ಅಬ್ಸರ್ವ್ ಮಾಡಿದೆ ಅದನ್ನ ನಾನು ತ್ರಿವಿಕ್ರಮ್ಗೆ ಇನಿಷಿಯಲಿ ನಾನು ಐ ಯೂಸ್ ಟು ಅಲ್ಲಿ ಹಳ್ಳಿನಲ್ಲೇ ನೋಡ್ತಾ ಇದ್ದೆ. ಅಂದರೆ ಆ 10 ಜನ ಬರಲಿ 10 ಜನಕ್ಕೂ ಒಂದೇ ಸ್ಮೈಲ್. ನಿಮಗೆ ಗೊತ್ತಾಗ್ಬಿಡುತ್ತಲ್ವ, ಅಯ್ಯೋ ಸುಸ್ತಾಗಿದ್ದಾಗ ಏನೋ ಒಂಥರ ಸುಸ್ತಾದಾಗ ಏನೋ ಹಂಗಿರ್ತಿರ್ಲಿಲ್ಲ. ಪಾಪ ಎಲ್ಲಾರನ್ನೂ ಹಾಗೆ ರಿಸೀವ್ ಮಾಡ್ತಿದ್ದ, ಎಲ್ರಿಗೂ ಫೋಟೋಸ್ ಕೊಡ್ತಿದ್ದ, ಎಲ್ರೂ ಮಾತಾಡಿಸ್ತಿದ್ದ. ದ್ಯಾಟ್ ಥಿಂಗ್ ಐ ರಿಯಲಿ ಲೈಕ್ ಡಿ ನಿಮ್. ಅಂದರೆ ಏನೋ ಬೆಳೆದ್ಬಿಟ್ಟಿದ್ದೀನಿ ಅನ್ನೋದೊಂದು ಈಗೋ ಇದಾಗಿರ್ಬೋದು, ಅಹಂ ಆಗಿರ್ಬೋದು, ಅದಿರಲಿಲ್ಲ ದಟ್ ಥಿಂಗ್. ಆ್ಯಂಡ್ ಟಿಲ್ ಟುಡೇ ಅಂದರೆ ಅವ್ನು ಹಾಗೆ ಕ್ಯಾರಿ ಮಾಡ್ತಾನೆ ಅದನ್ನು. ಯಾರೇ ಬರಲಿ ಚೆನ್ನಾಗಿ ಮಾತಾಡಿಸ್ತಾನೆ, ಅದೊಂದು ಫೇಕ್ ಅಂತ ಅನ್ಸಲ್ಲ ಅದು. ಸೊ ಪೇಷನ್ಸ್ ಇದೆ, ಎಲ್ಲಾನು ಚೆನ್ನಾಗಿ ಇದು ಮಾಡ್ತಾನೆ, ಅಹಂ ಇಲ್ಲ. ಆ್ಯಂಡ್ ವಿನಂತಿ ಅವ್ರು ಏನು ಹೇಳ್ತೀರಿ? ಆ್ಯಕ್ಚುಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ನಾವೇ ಒಂದು 2 days ಮಾತಾಡೋಕ್ಕೆ ಹಿಂಜರಿತಾ ಇದ್ವಿ. ಬಿಗ್ ಬಾಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ, ನಮ್ಮ ಹತ್ರ ಮಾತಾಡ್ತಾರಾ, ಇವಾಗ ನಿಜವಾಗ್ಲೂ ನಮ್ಮ ಕಡೆ ನೋಡ್ತಾರ ಅವರು ಅನ್ನೋದೆಲ್ಲ ನಮಗೆ ಇತ್ತು. ಅದೆಲ್ಲ ಸುಳ್ಳಾಯಿತು ಸ್ಟಾರ್ಟಿಂಗ್ ಡೇಸಲ್ಲೇ. ಆ್ಯಂಡ್ ಊರಲ್ಲಿ ನಾವು ಚನ್ನಪಟ್ಟಣ ಹಳ್ಳಿಯಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು. ಹಳ್ಳಿ ಜನ ಎಷ್ಟೊಂದು ಜನ ಬರ್ತಾಯಿದ್ರು ಆ್ಯಂಡ್ ಅವರಿಗೆ ಅಂತ ಅಡುಗೆಗಳು ಮಾಡಿ ತರ್ತಾಯಿದ್ರು. ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಫೋಟೋಸ್ ಕೊಟ್ಟು. ಆ್ಯಂಡ್ ನಾವು ರೀಸೆಂಟಾಗಿ ಸೀರಿಯಲ್ಸ್ ಅಂತೆ ಕೂಡ ಮಾಡಿದ್ವಿ. ತುಂಬ ಜನ ಬಂದಿದ್ದು, ಸುತ್ತಮುತ್ತ ಹಳ್ಳಿಯಿಂದ ತುಂಬ ಜನ ಬಂದಿದ್ರು. ಅವ್ರಿಗೆಲ್ಲ ಅಷ್ಟೇ ಪೇಷನ್ಸಿಂದ ಸೆಲ್ಫೀಸ್ ಕೊಡೋರು. ಆ್ಯಂಡ್ ನಾವೇ ವಿಕ್ರಮ್ ಸರ್ ಇನ್ನೊಂದು ಗ್ಯಾಂಗ್ ಕಾಯ್ತಾ ಇದೆ ಅಲ್ಲಿ ಅಂತ. ಆ್ಯಂಡ್ ವೆರಿ ನೈಸ್ ಪರ್ಸನ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ನಿಮ್ಮ ಮನೆಯವ್ರನ್ನ, ನಿಮ್ಮ ಡೈರೆಕ್ಟರ್ನ ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸ್ಕೊಂಡ್ ಬರ್ತೀವಿ. ಆ್ಯಂಡ್ ಇದೇ ರೀತಿ ಸೀರಿಯಲಲ್ಲಿ ಇನ್ನೊಂದು ಹೇಳಬೇಕು, ಇವು ನಮ್ಮ ಹುಡುಗರು ಗ್ಯಾಂಗ್ಗೆ ಸಪೋಸ್ ನಾವೆಲ್ಲರೂ ಹೊರಗಡೆ ಔಟಿಂಗ್ ಹೋದಾಗ ಅಥವಾ ಎಲ್ಲ ಹೋದಾಗ ದೇ ಆರ್ ವೆರಿ ಕೇರಿಂಗ್. ಒಂಥರ ನಿಮಗೆ ಈಗ ಒಂಥರ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು. ಈಗೆಲ್ಲೋ ಬಸ್ಸಲ್ಲಿ ಹೋಗ್ತೀವಿ, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಾವು ಹಿಂದೆ ತಿರುಗಿ ವಾಶ್ರೂಮ್ ಮತ್ತು ಅದ್ರ ಇರಿ ಒಂದು ನಿಮಿಷ ಇಲ್ಲೇ ಯು ಕ್ಯಾನ್ ಫೀಲ್ ದಟ್. ಪಾಪ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ, ಇಳಿತಾರೆ. ನಾವೆಲ್ಲರೂ ಹೋಗ್ಬೇಕಂದ್ರೆ ಇಳಿದ್ಬಿಟ್ಟು ಲೈಕ್ ದೇ ಅಕಂಪನಿ ನಮ್ಮನ್ನ ಇದು ಮಾಡಿ ದಟ್ ಕೇರಿಂಗ್ ಇಸ್ ದೇರ್. ನಮ್ಗೊಂಥರ ಎಲ್ಲೋದ್ರು ನಮ್ಮ ಹುಡುಗರಿದ್ದಾರಪ್ಪ, ನಮಗೆ ವಾಶ್ರೂಮ್ ಬಂತ, ನನಗೆ 10 ಸತಿ ಬಂದ್ರು 10 ಸತಿನೂ ನಮ್ಗೇನು ಮುಜುಗ್ರ ಇಲ್ದಿರ ಹೇಳ್ಕೋಬೋದಪ್ಪ, ಕಂಫರ್ಟ್ ಇದ್ದಾರೆ. ದೇ ಆರ್ ದೇರ್, ವಿ ಕ್ಯಾನ್ ಆರಾಮ್ಸೆ ಲೈಕ್ ಗೋ ಬಂದ್ರು ಅಲ್ಲಿ ತನಕ ಹೋಗ್ಬಿಟ್ಟು ಬಂದ್ರು ಇಲ್ಲಿ ತನಕ. that comfort zone is there, that safe is there. ಒಂಥರ they are there and they are also very caring towards us. ಅದಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರು ಇದೇ ರೀತಿ ಮುಂದುವರಿತಾ ಇರ್ಲಿ, ಇನ್ನ ಎಂಟರ್ಟೈನ್ ಮಾಡ್ತಾ ಇರಿ. 1000-2000 ಎಪಿಸೋಡ್ ಸಖತ್ತಾಗಿ ಬರುತ್ತೆ ಎಪಿಸೋಡ್ಸ್. 100% ನೋಡ್ತೀನಿ ನಾನು ಕೂಡ. ಖಂಡಿತ ನೋಡ್ಬೇಕು. ನಮ್ಮಮ್ಮ ನೋಡ್ತಿರ್ಬೇಕಾದ್ರೆ ಗ್ಯಾಪಲ್ಲಿ ನೋಡ್ಕೊಂಡು ಬರ್ತಾ ಇದ್ದೆ. ನಾವು ಎಲ್ಲಿ ಸಿಟ್ ಅಂಡ್ ವಾಚ್ ಆಕ್ಚುಲಿ. ಎಸ್, ಇವಾಗ ಗೊತ್ತಾಯ್ತಲ್ಲ ನನಗೆ. ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ನಿಮ್ಮ ಮನೆ ಮಂದಿ ಜೊತೆ ಮಾತಾಡ್ತಾ ಬರ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಅತ್ತೆ ಮತ್ತೆ ನನ್ನ ಅತ್ತೆ ಮಗಳಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನನ್ನ ಬಗ್ಗೆ. ಖುಷಿ. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಡಿ, ನಡೀರಿ ಹೋಗೋಣ. ಎಲ್ಲ ಎಲ್ಲೇ ಇದಾರೆ, ಮಾತಾಡ್ಸೋಣ, ಪರಿಚಯ ಮಾಡಿಸಿ. ನೋಡಿದ್ರಾ, ಈಗಷ್ಟೇ ನಮ್ಮ ಅತ್ತೆ ಮಗಳನ್ನ ಮಾತಾಡ್ಸ್ಕೊಂಡ್ ಬಂದ್ರೆ ಮತ್ತಿಲ್ಲೇ ಸಿಗ್ತಾವ್ರೆ. ನಮ್ ಕ್ವಾಟ್ಲೆ, ನಮ್ ಚಂಪಾ, ನನ್ನ ಹೆಂಡ್ರು, ಮತ್ತೆ ನಮ್ಮ ಅತ್ತೆ, ಮತ್ತೆ ನನ್ನ ಅತ್ತೆ ಮಗಳೇ. ಸೊ ಇಲ್ಲಿಗ ನಮ್ಮ ಮನೆಯ ಕಳಸಗಳೆಲ್ಲರೂ ಇಲ್ಲೇ ಇದ್ದಾರೆ. ಸೊ ಈಗ ಫಸ್ಟು ವಿದ್ಯಾ ಅವ್ರ ಹತ್ರ ಮಾತಾಡಾಗಿದೆ, ಸಾವಿತ್ರಿ ಅವ್ರ ಹತ್ರನೂ ಮಾತಾಡಾಗಿದೆ, ವಿನಂತಿ ಅವ್ರ ಹತ್ರನೂ ಮಾತಾಡಾಗಿದೆ, ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಸೊ ಈಗ ಫಸ್ಟ್ ಚಂಪಾ ಅವರು ಮತ್ತೆ ಕ್ವಾಟ್ಲೆ ಅವ್ರ ಹತ್ರ ಮಾತಾಡೋಣ. ಓಕೆ, ಕ್ವಾಟ್ಲೆ ಅವರು ತುಂಬಾ ಕ್ವಾಟ್ಲೆ ಕೊಡ್ತಾರೆ ಸೀರಿಯಲ್ ಅಲ್ಲಿ. ಸೊ ಅವರ ಪಾತ್ರದ ಬಗ್ಗೆ ನೀವು ಮೊದ್ಲಿಗೆ ಹೇಳೋದಾದ್ರು. ಓಕೆ, ಎಲ್ಲ ಗೊತ್ತಿರೋ ಅಂತ ಏನೂ ಗೊತ್ತಿಲ್ದಿರೋ ವ್ಯಕ್ತಿ ಅವನೊಬ್ನೇ. ಬಿಕಾಸ್ ಎಲ್ಲ ಗೊತ್ತು ಅವನಿಗೆ, ಬಟ್ ಅದನ್ನ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಏನು ಗೊತ್ತಿರಲ್ಲ. ಸೊ ಈಗ ಅವ್ನ ಪಾತ್ರ ಹೆಂಗಿದ್ರೆ ಓವರ್ ಎಂಥ್ಯೂಸಿಯಾಸ್ಟಿಕ್ ಅವನು.
ಅಣ್ತಮ್ಮ ನಾನು ಅದನ್ನ ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, ಮನೇಲಿ ಆ ಕೆಲಸನ ಅದನ್ನು ನಾನೇ ಮಾಡ್ತೀನಿ, ಊರಲ್ಲಿ ಆ ಕೆಲಸನ ಅದನ್ನು ನಾನೇ ಮಾಡ್ತೀನಿ, ಬಟ್ ಎಲ್ಲೂ ಏನೂ ಮಾಡಲ್ಲ, ಇನ್ಕೊಂಡು ಆಡ್ತಿರ್ತಾನೆ ಹೇಳೋದಷ್ಟೇ. ಸೊ ಈ ತರದೊಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ ಅಂಡ್ ಈಸ್ ಡೂಯಿಂಗ್ ಇಟ್ ರಿಯಲಿ ಗ್ರೇಟ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾನೆ. ನಿಶಿತ್ ಅಂತ ಅವನ ಒರಿಜಿನಲ್ ಹೆಸರು ಅಂಡ್ ಕ್ವಾಟ್ಲೆ ಅಂತ ಪಾತ್ರದ ಹೆಸರು. ಸೊ ಕ್ವಾಟ್ಲೆ ಅವರೇ, ಈಗ ನಿಮಗೆ ಕ್ವಾಟ್ಲೆ ನಿಶಿತ್ ಅವರೇ, ನಿಮಗೆ ಕ್ವಾಟ್ಲೆ ಪಾತ್ರದ ಪರಿಚಯ ಆದಾಗ ನಿಮ್ಗೆ ಏನ್ ಅನ್ನಿಸ್ತು ಈ ಪಾತ್ರನ ನಿಭಾಯಿಸ್ಬೋದು? ನೀವು ನಿಜ ಜೀವನದಲ್ಲೂ ಹಂಗೆ ಕ್ವಾಟ್ಲೆ ಕೊಡ್ತೀರಾ ಎಲ್ಲರಿಗೂ? ನಿಜ ಜೀವನದಲ್ಲಿ ಕ್ವಾಟ್ಲೆ ಜಾಸ್ತಿ ಕೊಡಲ್ಲ, ಬಟ್ ಕೊಡ್ತೀರಾ? ಎರಡು ಬ್ಯಾಲೆನ್ಸ್ ತರ ಇರ್ತೀನಿ. ಸೊ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಬಂದು ನಾನು ಪ್ರೀವಿಯಸ್ ಶ್ರೀಗೌರಿ ಅಂತ ಸೀರಿಯಲ್ ಮಾಡಿದ್ದೆ, ಅಲ್ಲೂ ಇದೇ ತರ ಸ್ವಲ್ಪ ಚೇಷ್ಟೆ ಸೀರಿಯಸ್ ಅದೇ ತರ ಇತ್ತು. ಸೊ ಈ ಸೀರಿಯಲ್ ಈ ಕ್ವಾಟ್ಲೆ ಪಾತ್ರ ಸಿಕ್ಕಿದಾಗ ಖುಷಿ ಆಯ್ತು, ಚೆನ್ನಾಗಿದೆ. ಡೈರೆಕ್ಟ್ರು ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ, ಓಕೆನಾ? ಏನು ಸಿ ಈಸ್ ಬರ್ಡಿಂಗ್ ಆರ್ಟಿಸ್ಟ್ ಅಂಡ್ ಈಸ್ ಟ್ರೈಯಿಂಗ್ ಇನ್ ಶ್ರೀಗೌರಿಲೆಲ್ಲ ಮಾಡ್ತಾ ಇದ್ದ. ಅಂಡ್ ಈ ತರದೊಂದು ಪಾತ್ರ ಕೇಳಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಅಂಡ್ ನನಗೆ ಒಬ್ಬ ಪರ್ಸನ್ ಆಗಿ ಪರಿಚಯ ಆದಾಗ, ಅಂಡ್ ಈಸ್ ಅನ್ ಐ ಟಿ ಪರ್ಸನ್, ಅವ್ನು ಆಲ್ರೆಡಿ ಐ ಟಿಲಿ ವರ್ಕ್ ಮಾಡ್ತಾ ಇದ್ದ. ಅವ್ನು ಎಸ್ಟಾಬ್ಲಿಷ್ ಟು ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಇದನ್ನೆಲ್ಲ ನಾನು ಕೇಳಿದಾಗ ಅವ್ನು ಫುಲ್ ಸಫೋಕೇಟ್ ಆಗಿದ್ದಾನೆ, ಮಾತಾಡ್ತಾನೆ ಇಲ್ಲ. ನಾನು ಈ ಕ್ಯಾರೆಕ್ಟರ್ ನೀನೆಲ್ಲ ಮಚ್ಚ ಬೇಕಾಗಿರೋದು, ನಂಗೆ ನಿಶಿತ್ ಬೇಡ, ನಾನು ನಿಶಿತ್ ಹತ್ರ ಮಾತಾಡ್ಲೇ ಇಲ್ಲ. ಡೈರೆಕ್ಟ್ಲಿ ಸ್ಪೋಕ್ ಟು ದ ಕ್ವಾಟ್ಲೆ, ಬಾರಲ್ಲ ಕೂತ್ಕೋ ಕುಡಿ. ಅವಾಗಲೇ ವೆನ್ ಯು ಸ್ಪೋಕ್ ಟು ಆಲ್ ದಿಸ್ ಲೈಕ್ ಮಚ್ಚ ಅಲ್ಲ ಅದು ಟೀನಾ ಅಥವಾ ಜ್ಯೂಸ್ ಕಾಫಿ ಎಲ್ಲ ಕುಡಿಬೇಕಾದ್ರೆ ವಿ ಓಪನ್ಡ್ ಅಪ್. ಅವಾಗ ಗೊತ್ತಾಯ್ತು ನಿಶಿತ್ ಒಳಗೆ ಒರಿಜಿನಲ್ ಕ್ವಾಟ್ಲೆನೇ ಇದ್ದಾರೆ. ಅದು ಆಚೆ ಬರ್ಬೇಕಿತ್ತು ಅಷ್ಟೇ. ಬ್ರೇಕ್ ಟೈಮಲ್ಲಿ ನಾವು ಸಿಗ್ತಾನೆ ಇರ್ತೀವಿ, ಬೇರೆ ಕೆಲಸ ಇಲ್ಲ. ಬ್ರೋ ಕಾಲ್ ಮಾಡ್ತಿಬ್ರೋ, ಎಲ್ಲಿದ್ರಾ? ಬಂದ್ರು, ಹೋಗಿ ಮೀಟ್ ಮಾಡ್ತೀವಿ. ಅಲ್ಲೇ ಜ್ಯೂಸು ಕಾಫಿ ಟೀ ಅಷ್ಟೇ ಸ್ನಾಕ್ಸ್ ತಿನ್ಕೊಂಡು ಜ್ಯೂಸ್ ಸ್ಟ್ರಕ್ ಆಗ್ಬಿಡ್ತಾನೆ ನಮ್ಮ ಹುಡುಗ. ಬೇರೆ ಏನ್ ಬಗ್ಗೆ ಮಾತಾಡಲ್ಲ, ಸಿನಿಮಾ ಬಗ್ಗೆ, ಸೀರಿಯಲ್ ಬಗ್ಗೆ, ನೆಕ್ಸ್ಟ್ ಏನ್ ಮಾಡೋದು. ಸೊ ಅದೇ ತರ ಕೆಲಸ ಮಾಡ್ಬೇಕು, ಆ ಗುರುಗೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಆ ತರ ಮಾತಾಡಿ ನನ್ನ ಕ್ವಾಟ್ಲೆ ಕ್ಯಾರೆಕ್ಟರ್ನ ಹೈಕ್ ಮಾಡಿ, ಇವಾಗ ಡೈಲಾಗ್ ಸೀನ್ ಪೇಪರ್ ಬಂದ್ರೆ ಸಾಕು ಬ್ರೋ, ಈ ತರ ಮಾಡೋಣ, ನಾನ್ ರೆಡಿ ಅಷ್ಟೇ. ಓಕೆ, ಸೊ ಈಗ ಚಂಪಾ ಕ್ಯಾರೆಕ್ಟರ್ನ ನೀವು ಇಂಟ್ರೊಡ್ಯೂಸ್ ಮಾಡಬೇಕು. ಹೆಂಗೆ ಚಂಪಾ ಕ್ಯಾರೆಕ್ಟರ್? ಚಂಪಾ ಕ್ಯಾರೆಕ್ಟರ್ ನಮ್ಮ ಸೀರಿಯಲ್ ಮಿಸ್ಟೀರಿಯಸ್ ಕ್ಯಾರೆಕ್ಟರ್. ಇದೊಂಥರ ಏನೋ ಮನಿ ಪ್ಲಾಂಟ್ ಅಂತಾರಲ್ಲ, ಸಡನ್ ಆಗಿ ಬೆಳಕಿಗೆ ಬಂದಿದ್ದು ಗಿಡ. ಸೊ ಬ್ಯೂಟಿಫುಲ್ ಸೋಲ್ ನಮ್ಮ ಇಡೀ ಸೆಟ್ ಅಲ್ಲಿ ಒಂದ್ ಸೈಲೆಂಟ್ ಕ್ಯಾರೆಕ್ಟರ್. ಈ ಸೀರಿಯಲ್ದು ಒಂದು ನೋಡಿದಾಗ ನಮ್ಮ ಮನೆಗೆ ಹೆಲ್ಪ್ ಆಗೋದಕ್ಕೆ ಅಂತ ನಮ್ಮ ಮನೇಲಿ ಇರ್ತಾರೆ. ಸೊ ಇವ್ರ ನಮ್ಮ ತಂದೆಗೆ ಪರಿಚಯ. ಸೊ ಹಾಗಾಗಿ ಇವರು ನಮ್ಮ ಮನೇಲಿ ಕೆಲಸದ ರೀತಿಲಿ, ಸೊ ಅವ್ರ ಮನೇಲಿ ಯಾರು ಇಲ್ಲ ಅಂತ ನಮ್ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಒಂದು ಅಚಾನಕ್ ಆಗಿ ಒಂದು ಘಟನೆ ನಡೆಯುತ್ತೆ. ತಮ್ಮ ಮತ್ತೆ ಇವರು ತುಂಬಾ ಸ್ನೇಹಿತರಾಗಿ ಕ್ಲೋಸ್ ಆಗಿ ಘಟನೆ ಆಗೋಗುತ್ತೆ. ಅದು ನಮ್ಮ ಮನೆಗೆ ಅಂತಾನೆ ಬರ್ತಾರೆ. ಸೊ ಫ್ರಮ್ ದೇರ್ ಲೈಕ್ ಪ್ರತಿಯೊಂದು ವಿದ್ಯಾ ನಿಂತ್ಕೊಳ್ಳೋದಕ್ಕೆ ಒಂದು ಮೇಜರ್ ಆಗಿ ಸಪೋರ್ಟ್ ನಿಂತಂತ ಕ್ಯಾರೆಕ್ಟರ್ ಅದು ಚಂಪಾ. ಸೊ ಇಲ್ಲಿ ಚಂಪಾ, ನೀವು ಚಂಪಾ ಹತ್ರ ಮಾತಾಡಿ ಹೆಂಗಾಯ್ತು ಚಂಪಾ ಏನು ಅಂತ. ಓಕೆ, ಚಂಪಾ ಅವರೇ, ಕೀರ್ತಿ ಅವರೇ, ಸೊ ನೀವು ಈ ಚಂಪಾ ಕ್ಯಾರೆಕ್ಟರ್ ಬಂದಾಗ ಏನ್ ಅನ್ನಿಸ್ತು? ಯಾಕೆ ನಾನು ಈ ಕ್ಯಾರೆಕ್ಟರ್ ನನಗ್ ಬೇಕು ಅಂತ ಅನ್ಸಿದ್ ಯಾಕೆ? ಅಂದ್ರೆ ನಾನು ಫುಲ್ ಇನ್ನೋಸೆಂಟ್ ಇದ್ದೆ, ಕೀರ್ತಿನು. ಸೊ ಚಂಪಾನು ಇನ್ನೋಸೆಂಟ್ ಅಲ್ವಾ, ಸೊ ಆಗತ್ತೆ ಅಂತ ಅಲ್ಲ, ಇವ್ರ ರಿಯಾಕ್ಷನ್ಸ್ ಆ ವರ್ಡಿಗೆ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ಜಸ್ಟಿಸ್ ಕೊಡ್ತಿಲ್ಲ. ಎಕ್ಸಾಕ್ಟ್ಲಿ, ಅದು ಸೀರಿಯಲ್ ಅಲ್ಲಿ, ನಾನು ಆಫ್ ಸ್ಕ್ರೀನ್ ಅಲ್ಲಿ ಸ್ಕ್ರೀನಲ್ಲೂ ಅಷ್ಟೇ ನಾನು ತುಂಬಾ ಸೈಲೆಂಟು, ತುಂಬಾ ಇನ್ನೋಸೆಂಟು, ಮಾತಾಡೋದೇ ಇಲ್ಲ. ಯಾಕಂದ್ರೆ ಕೇಳಿ ಸ್ವಲ್ಪ ನಿಜ ಹೇಳು ಬ್ರೋ, ನಮ್ಮ ಮುಂದೆ ಏನ್ ಮಾತಾಡಲ್ಲ, ನಿಮ್ಮ ಮುಂದೆ ಮಾತಾಡಲ್ಲ ಅಷ್ಟೇ. ಸೊ ಎಸ್ ಚಂಪಾ ಅವರೇ, ನಿಮ್ಮ ಒಂದು ಪಾತ್ರವೂ ಕೂಡ ಬಹಳ ಮಹತ್ವವಾಗಿದೆ. ಬಿಕಾಸ್ ವಿದ್ಯಾಗೆ ಈ ಟೈಮಲ್ಲಿ ಸಪೋರ್ಟ್ ಬೇಕು, ಚಂಪಾ ಸಪೋರ್ಟ್ ಇದೆ ಆ್ಯಂಡ್ ಅದು ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಈಗ ನಿಮಗೆ ಒಂದು ಪ್ರಶ್ನೆ ಅಂತಂದರೆ, ನೀವು ಒಂದು ವರ್ಡಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಥವಾ ಭದ್ರೇಗೌಡರಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಒಂದು ಗುಣ ಹೇಳೋದಾದ್ರೆ? ತ್ರಿವಿಕ್ರಮ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಜೋವಿಯಲ್, ಎನರ್ಜೆಟಿಕ್ಕು.
ಇವಾಗ ಅವ್ರು ಇಲ್ಲಿದ್ದಾರೆ ಅಂದರೆ ಫುಲ್ಲು ಎಲ್ಲರೂ ನಗ್ತಾ ಇರ್ತಾರೆ, ಎಲ್ಲರೂ ಎನರ್ಜೆಟಿಕ್ ಆಗಿರ್ತಾರೆ. ಫಸ್ಟ್ ಡೇ ನಾನು ಒಂದು ಶೆಡ್ಯೂಲ್ ಆಗಿತ್ತು ಅಷ್ಟೇ, ಇಲ್ಲಿ ಬಂದು ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಸಾಯಂಕಾಲ ಹಿಂಗೆ ಬಂದ್ಬಿಟ್ಟು ಅವಾಗ ಊಟ ಮಾಡ್ಕೊಂಡು ಕೂತಿದ್ರೆ ಅವಾಗ ಅವರು ಫಸ್ಟ್ ಡೇನೆ ಅಂದರೆ ಒಂದು ಸ್ವಲ್ಪ ಅವಾಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಅಯ್ಯೋ ಕಪಿ ಇನ್ನ ಊಟ ಲಿಟ್ರಲಿ ಫುಲ್ ಶಾಕ್, ಬಿಕಾಸ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ ಸೀರಿಯಲ್ ಫಸ್ಟ್ ಇಷ್ಟೊಂದು ಎನರ್ಜೆಟಿಕ್ಸ್ ಅಂದ್ರೆ ಹಾಗೆ ಮಾತಾಡಿದಕ್ಕೇನೆ ನನಗೂ ಓಪನ್ ಅಪ್ ಆಗಕ್ಕೆ ಸಾಧ್ಯ ಆಯ್ತು. ಅಂದ್ರೆ ನಾನು ಲೇಟ್ ಆಗಿ ಬಂದ್ರೆ ಅಷ್ಟ್ರಲ್ಲಿ ಎಲ್ಲರೂ ಫುಲ್ ಜೆಲ್ ಆಗ್ಬಿಟ್ಟಿದ್ರು. ನಾನು ಲೇಟ್ ಆಗಿ ಇಂಟರ್ವ್ಯೂ ಆಗಿದ್ದಲ್ವಾ, ಆಮೇಲೆ ನಂಗೆ ಅವಾಗಿಂದ ಓಕೆ ಅಪ್ಪ ಮಾತಾಡ್ಬೋದು ಲೇಟ್ ಅಂತ ಏನು ಅನ್ಸಿಲ್ಲ ನಿಮ್ಗೆ? ಅವಾಗಿಂದ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾತಾಡ್ತಿದ್ದೀರಾ. ಓಕೆ, ಇನ್ನು ವಿದ್ಯಾ ಅವ್ರ ಬಗ್ಗೆ ಹೇಳಬೇಕು. ನೀವು ವಿದ್ಯಾ ಅಥವಾ ಪ್ರತಿಮಾ ಬಗ್ಗೆ ಹೇಳಿದ್ರು. ಓಕೆ, ಅವರಲ್ಲಿ ಇಷ್ಟ ಆಗುವಂತಹ ಗುಣ? ಪ್ರತಿಮಾ ಬಗ್ಗೆ ಅಂತಂದ್ರೆ ಪ್ರತಿಮಾ ಸೇಮ್ ಅಂತಾರನೆ ಫುಲ್ಲು. ಇವಾಗ ಇಲ್ಲಿನೂ ಅವಳು ಫುಲ್ಲು ಮಾತಾಡ್ತಿರ್ತಾಳೆ, ನಾನು ಇಲ್ಲಿ ಕಡಿಮೆ ಮಾತಾಡ್ತೀನಿ, ಬಟ್ ಮನೆಗೆ ಹೋಗುವ ಕಾರಲ್ಲಿ ನಿಲ್ಸೋದೇ ಇಲ್ಲ, ಮಾತೇ ನಿಲ್ಸಲ್ಲ ಇಬ್ರು. ನಿಲ್ಸೋದಲ್ಲ, ನಾವು ನಿಲ್ಲೋದೇ ಇಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೈತಿ, ಕಾರೆಲ್ಲ ಶೇಕ್ ಆಗ್ತಾ ಇದೆ. ಇವರಿಬ್ರಿಗೂ ಸುಮಾರು ಗಾಯಗಳು ಮಾಡಿದೀನಿ, ಕೈಗೆ ಮಕ್ಕಕ್ಕೆ ಎಲ್ಲ. ಆ ಲೆವೆಲಿಗೆ ಫುಲ್ಲು ಇಲ್ಲಿಂದ ನಾವು ಹೋಗಿ ನಿದ್ದೆ ಮಾಡಲ್ಲ, ನಿದ್ದೆ ಕಡಿಮೆ ಇರುತ್ತೆ, ಅವೆಲ್ಲ ಏನು ಇಲ್ಲ ನಮ್ಗೆ. ಹೋಗುವಾಗ ಫುಲ್ ವೈಬ್ ಮಾಡ್ಕೊಂಡು ಅಷ್ಟೇ ಮನೆ ಹತ್ರ ಡ್ರಾಪ್ ಆಗ್ತಾರಲ್ಲ, ಕಾರೇ ಶೇಕ್ ಆಗ್ತಿರುತ್ತೆ. ನಂಗೇನು ಬಂತು, ನಾ ಹೇಳಲ್ಲ ಅಷ್ಟೇ, ನಾನು ಆಮೇಲೆ ಹೇಳ್ತೀನಿ. ಇದು ಕಟ್ ಮಾಡ್ಕೊಳ್ಳಿ ಪ್ಲೀಸ್. ಆ ಲೆವೆಲ್ಗೆ ಎಂಜಾಯ್ ಮಾಡ್ಕೊಂಡು ವೈಬ್ ಮಾಡ್ಕೊಂಡು ಹೋಗ್ತೀವಿ. ಕರೆಕ್ಟಾಗಿ ನನ್ನ ವೈಬ್ಗೆ ಪ್ರತಿಮಾ ಮ್ಯಾನೇಜ್ ಆಗಿದ್ದಾರೆ. ಇನ್ನು ವಿದ್ಯಾ ಭದ್ರೇಗೌಡ ಅಂದ್ರೆ ಒಂದು ನಂಬಿಕೆ, ಅವ್ರು ಇದ್ದಿದ್ದಕ್ಕೆ ನಾನು ಇಲ್ಲಿದ್ದೀನಿ ಅಂತ. ಓಕೆ, ಸೊ ಇನ್ನು ಕ್ವಾಟ್ಲೆ ಅವರೇ, ನಿಮ್ಮ ಅಣ್ಣ ತಮ್ಮನ ಬಗ್ಗೆ, ಅವರಲ್ಲಿ ಇಷ್ಟ ಆಗೋ ಪರ್ಸ್ನಾಲಿಟಿ ಯಾವುದು ನಿಮಗೆ? ಇನ್ನು ಹೇಳ್ಬೇಕಂದ್ರೆ ಒನ್ ಆಫ್ ಮೈ ಇನ್ಸ್ಪಿರೇಷನ್ ಅವರು. ಅಂದ್ರೆ ಇಲ್ಲಿ ತ್ರಿವಿಕ್ರಮ್ ಆಗಿ ಭದ್ರಾಗಿ ನಾವೇನು ಕ್ಲೋಸ್ ಆಗಿದ್ದೀವಿ. ಫಸ್ಟ್ ಡೇನೆ ಅವ್ರ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಫಸ್ಟ್ ಡೇ ನಮ್ದು ಅವ್ರದ್ದು ಸೀನ್ ಇತ್ತು. ಬೆಳಿಗ್ಗೆ ಬಂದ್ರು, ಜಸ್ಟ್ ಆಯ್ ಮಾಡ್ಬಿಟ್ಟು ಹೊಂಟಿದ್ರು ಬಿಗ್ ಬಾಸ್ ಇಂದ ಬಂದ ಅಂತ. ಲಾಸ್ಟ್ ಅಲ್ಲಿ ನಂದು ಅವ್ರದ್ದು ಸೀನ್ ಬಂತು. ಅವಾಗ ಬ್ರೋ ನಾನೇನು ಅವ್ರದ್ದೇನೋ ಬೇರೆ ಫೋನ್ ಕಾಲಲ್ಲಿ ಇದ್ದೆ, ಗೊತ್ತಾಗಿಲ್ಲ ಅಂದ್ಬಿಟ್ಟು ಮಾತಾಡ್ಸಿದ್ರು. ಅದಾದ್ಮೇಲೆ ಓಕೆ ಕಾರಲ್ಲಿ ಹೋಗ್ತಾ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮಾತಾಡ್ಕೊಂಡು. ಹಂಗೆ ಶೇಕ್ ಆಗಿಲ್ಲ ಅಲ್ಲ ಕಾರು? ಸ್ಪೀಡ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಂದ ಕ್ಲೋಸ್ ಆಗಿದ್ದು ಇವಾಗ ಬ್ರದರ್ಸ್ ತರ ಇದೀವಿ, ಫ್ರೆಂಡ್ಸ್ ತರ ಇದೀವಿ. ಸೊ ಭದ್ರನಾಗಿ ಹೇಳ್ಬೇಕು ಅಂದ್ರೆ 24 ಗಂಟೆ ಅವ್ರ ಜೊತೆನೇ ಇರ್ತೀವಿ. ಅದಕ್ಕೆ ಜೊತೆ ಇದ್ದಾಗ ಬಿಟ್ಟು, ವಿದ್ಯೆಯವ್ರ ಜೊತೆ ಇದ್ದಾಗ ಬಿಟ್ಟು, ಇನ್ನು 24 ಗಂಟೆ ನಾನು ಅವ್ರ ಜೊತೆ ಇರ್ತೀನಿ. ತರ್ಲೆ ಅವ್ರು ನನಗೆ ಬೈತಾರೆ, ನಾನು ಅವ್ರಿಗೆ ಬೈತೀನಿ, ಹಂಗೆ ಹಿಂಗೆ ತರ್ಲೆ ಮಾಡ್ಕೊಂಡು ಮಾತಾಡ್ಕೊಂಡು. ಈಗ ನಮ್ಮ ಮಾವಿಯವ್ರದ್ದು ಎಲೆಕ್ಷನ್ ನಡೀತಿದೆ, ಅಲ್ಲಿನ ಪ್ರಚಾರಗಳು, ಕ್ಯಾಂಪೇನ್ ಮಾಡಬೇಕು. ಸೊ ಫುಲ್ ಎಲ್ಲ ಖುಷಿಲಿ ಜೋಶಲ್ಲಿ, ಬಟ್ ಜೊತೆಲಿದ್ದೀವಿ. ನಾವ್ ಏನೇ ಮಾಡ್ಬೇಕಂದ್ರೂ ಮಾಡ ಮತ್ತೆ ತಲೆನೇ ಕೆಡ್ಸ್ಕೊಬೇಡ ಮಾಡ ಜೊತೆಲಿ ಇರ್ತಾರೆ. ಓಕೆ, ಸೊ ಈಗ ನಿಮ್ಮ ಅತ್ತಿಗೆ ಅಮ್ಮ ಬಗ್ಗೆ ಹೇಳಬೇಕು. ಪ್ರತಿಮಾಗಿ ಅವರು ಚಿಕ್ಕ ಹುಡುಗಿ, ಚಿಕ್ಕ ನೋಡಿದ ತಕ್ಷಣ ಚಿಕ್ಕ ಹುಡುಗಿ ತರ, ಅಂದ್ರೆ ಕ್ಯೂಟ್ ಆಗಿ ಮಾತಾಡ್ತಾರೆ. ನಾವೆಲ್ಲೇ ಇದ್ರು, ಎಷ್ಟೇ ರೂಮ್ ಅಲ್ಲಿ ಇದ್ರು, ಎಲ್ಲೇ ಇದ್ರು, ಬೆಳಿಗ್ಗೆ ಬಂದ ತಕ್ಷಣ ಅದು ಬಿಟ್ಟು ಕ್ಯಾಮ್ರಾ ಆಫ್ ಆಗಿ ನಿಜ ಹೇಳು. ಅದು ಬಿಟ್ಟು ಅವ್ರ ಗ್ಯಾಂಗ್ ಜೊತೆ ಯಾವಾಗ್ಲೂ ಖುಷಿಯಾಗಿ ಮಾತಾಡ್ಕೊಂಡು ಆಟಾಡ್ಕೊಂಡು ಬೇಜಾರಲ್ಲಿ ಕುತ್ಕೊಳ್ಳೋದು, ಆ ಥರ ಏನಿಲ್ಲ. ಸೆಟ್ಟಲ್ಲೂ ಅಷ್ಟೇ, ವಿದ್ಯಾಗಿ ಅಂತ ಅಷ್ಟೇ, ಅವ್ರಿಗೆ ಏನ್ ನಮ್ ಜೊತೆ ನಾವೆಲ್ಲ ಆಕ್ಟಿಂಗ್ ಮಾಡ್ಬೇಕಾದ್ರೆ ಜೋಶಲ್ಲಿ ಮಾಡ್ಕೊಂಡು. ಸೊ ಒಂಥರ ಸೂಪರ್ ಆಗಿರುತ್ತೆ. ಓಕೆ, ಈಗ ಸಾವಿತ್ರಿ ಅವರು ಮತ್ತೆ ವಿನಂತಿ ಅವರು, ಅಫ್ಕೋರ್ಸ್ ವಿದ್ಯಾ ಬಗ್ಗೆ ನಂಗೆ ಕೇಳೋದೇ ಬೇಡ, ನಿಮ್ಮಿಬ್ರು ಆನ್ಸರ್ ಏನ್ ಬರುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ಪ್ರತಿಮಾ ಬಗ್ಗೆ ಕೇಳ್ತೀನಿ ಈಗ. ಸೊ ಪ್ರತಿಮಾ ಬಗ್ಗೆ ನೀವು, ನಿಮ್ಗೆ ತುಂಬಾ ಇಷ್ಟ ಆಗೋ ಗುಣ ಪ್ರತಿಮಾ ಅಲ್ಲಿ ಹೇಳ್ಕೊಡಂಗಿಲ್ಲಪ್ಪ. ಸಾಯಂಕಾಲ ಗೋಬಿ ಈ ಡ್ಯಾನ್ಸ್ದು ನನಗೆ ಗೊತ್ತಿಲ್ಲ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಯ್ತು, ಸಾಕಾದ್ ಮಜಾ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ನಾವು ಈ ಸತಿ ಇದಕ್ಕೆ ಟ್ರಿಪ್ಗೆ ಹೋದಾಗ ವಿ ಮಿಸ್ಟರ್, ಬಿಕಾಸ್ ಲೈಕ್ ಪಾಪ ಅವಳು ಪ್ರತಿಮಾ ಅಂದ್ರೆ ಐ ಫೀಲ್ ಶಿ ಇಸ್ ವೆರಿ ಇನ್ನೋಸೆಂಟ್ ಅಂತ. ಒಂಥರ ಪಾಪ ಮುದ್ದು ಅನ್ಸ್ತಾಳೆ, ಆ ಪಾತ್ರಕ್ಕೆ ತಕ್ಕಂಗಿದ್ದಾಳೆ ಅನ್ಸ್ತಾಳೆ. ಅವನ ಸತಿ ಏನಾದ್ರು ಬೇಜಾರು ಅಳೋ ಸೀನ್ ಮಾಡಿದ್ವ, ಪಾಪ ಅವಳ ಕಣ್ಣಿನ ನೀರು ಬರ್ತಾರೆ, ಒಂಥರ ತುಂಬಾ ಅಯ್ಯೋ ಅನ್ಸ್ಬಿಡುತ್ತೆ. ಒಂಥರ ನಿಜವಾಗ್ಲೂ ಸೋಲ್ ಅಳ್ತಾ ಇದೆ, ಹಂಗೆಲ್ಲ ಆಗಿದೆ ಅಂತ. ಆ್ಯಂಡ್ ಶಿ ಇಸ್ ಕ್ಯೂಟ್ ಆ್ಯಂಡ್ ವೆರಿ ಜೋವಿಯಲ್, ಚೆನ್ನಾಗಿ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾಳೆ, ಜೋವಿಯಲ್ಲು, ಹ್ಯೂಮರ್ ಇದೆ, ನಗ್ತಾಳೆ, ನಗಿಸ್ತಾಳೆ, ಹಾಗೆ. ದಟ್ಸ್ ನೈಸ್. ಸೊ ವಿನಂತಿ ಅವರೇ,
ಪ್ರತಿಮಾ ಬಗ್ಗೆ ನೀವು ಹೇಳುತ್ತೆ. ಅಷ್ಟೇ ನಾನು ಹೇಳೋದು. ಅದು ಸೊಸೆ ಬಗ್ಗೆ ಎಲ್ಲ ಹೇಳ್ಬೇಡಿ. ನನಗೂ ಅಷ್ಟೇ ತುಂಬಾ ಕ್ಯೂಟ್ ಅನ್ಸ್ತಾಳೆ, ತುಂಬಾ ಟಾಕಿಟಿವ್ ಅನ್ಸ್ತಾಳೆ. ಎಮೋಷನಲಿ ಸಾಕು ಇಬ್ರು ಜಾಸ್ತಿ ನೋಡ್ಕೋಬಾರ್ದು. ಅಲ್ಲ ಹೇಳ್ಬೇಕು, ಈಗ ಕಣ್ಣಲ್ಲೇ ಲುಕ್ ಹೋಗ್ಬಾರ್ದು. ಅಲ್ಲಲ್ಲೇ ಮುಚ್ಕೊಂಡ್ಬಿಡ್ತಾರೆ ಈಗ. ಪ್ರಥಮ ಅಂದ್ರೆ ಇಷ್ಟ. ಇಷ್ಟ. ಓಕೆ, ಸೊ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನಂಗೆ ಖುಷಿ ಆಗ್ತದೆ. ನಾನು ಎಲ್ಲಿ ಈ ಮನೆ ಭಾಗ ಆಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ಬನ್ನಿ ಆಗೋಗಿದ್ದೀರಾ, ಬನ್ನಿ. ಅದೇ ಈಗ ಆಗಿದ್ದೀನಿ ಆಲ್ರೆಡಿ. ಸೊ ನಿಮ್ಮ ಅಪ್ಪ ಮಿಸ್ ಆಗಿದ್ದಾರೆ, ನಿಮ್ಮ ಅಮ್ಮ ಮಿಸ್ ಆಗಿದ್ದಾರೆ, ಭದ್ರೇಗೌಡ್ರೆ. ಹಾಗೆ ನಿಮ್ಮ ಮನೆಯ ಮುಖ್ಯಸ್ಥರು ಕೂಡ ಕಾಣ್ತಾ ಇಲ್ಲ. ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಬೇಕು ಅನ್ನೋ ಒಂದು ಆಸೆ. ಪ್ಯಾಟೆಗೆ ಹೋಗೋರೆ ಅವರೆಲ್ಲ ಬಂದ ಮೇಲೆ ಮಾತಾಡ್ಸುವ. ಈಗ ನಮ್ಮ ಅಜ್ಜಿ ಎಲ್ಲೋ ಮಿಸ್ಸಿಂಗು, ಎಲ್ಲ ಸೌಂಡ್ ಇರುತ್ತೆ. ಅಮ್ಮಮ್ಮ ಬಂದ ನೋಡಿ ರಂಗಮ್ಮ ಬಂದ್ರು. ಅಮ್ಮ ನಮಸ್ತೆ, ನಾನು ನಿಮ್ಮ ಮನೆಯವ್ರನ್ನ ಮಾತಾಡ್ಸಕ್ಕೆ ಅಂತ ಬಂದಿದ್ದೆ. ನನಗೆ ಮಾತ್ರ ಬೈಬೇಡಿ, ನೀವು ಎಲ್ಲರಿಗೂ ಬೈಬೋದು. ಅಲ್ಲ ನಾನು ಗೆಸ್ಟ್, ನಾನು ನಮ್ ಕಡೆಯಿಂದ ಒಂದು ಚಿಕ್ಕದಾದ ಇಂಟ್ರೊಡಕ್ಷನ್. ಸೊ ನಮ್ದ್ರಲ್ಲಿ ವಯಸ್ಸಾಗಿರೋರ ತರ ತೋರಿಸ್ತಾ ಇದ್ವಿ. ತುಂಬಾ ಹೆಂಗಾಗಿರೋಂಥ, ತುಂಬಾ ಕ್ಯೂಟ್ ಇರೋಂಥ, ತುಂಬಾ ಸ್ಪೋರ್ಟಿವ್ ಆಗಿರೋಂಥ ಅಂಡ್ ಎಲ್ಲರಿಗೂ ಸದಾ ಒಳ್ಳೇದ್ ಬಯಸುವಂತ ಟಾಕಿಟಿವ್ ಲೇಡಿ ನಮ್ಮ ಇಡೀ ಟೀಮಿಗೆ. ಅಂಡ್ ಶಿ ಇಸ್ ಸೋ ಪ್ಲೆಸೆಂಟ್ ಅಂಡ್ ಶಿ ಇಸ್ ಸೋ ಹ್ಯಾಪಿ. ಬಿಕಾಸ್ ಎಲ್ಲೇ ಹೋದ್ರು ನಿಮ್ಗೆ 50s ಪ್ಲಸ್ ಅವ್ರು ಯಾರನ್ನ ಸಿಕ್ಬಿಟ್ರೆ ಒಂಥರ ಭಯ ಆಗತ್ತೆ ಅವ್ರ ಜೊತೆ ಕಂಫರ್ಟಬಲ್ ಮಾತಾಡೋದು. ಹೌದು. ನಮಗೆ ನಾನು ಈ ಕ್ವಾಡ್ಲೆ ಜೊತೆಗೆ ಹೆಂಗಿರ್ತೀನೋ ನಮ್ಮ ಅಮ್ಮಮ್ಮನ ಜೊತೆಗೂ ಹಂಗೆ ಇರ್ತೀವಿ. ಇವನ್ ವೆನ್ ವಿ ಪ್ಲೇಡ್ ಕ್ರಿಕೆಟ್ ಇಲ್ಲಿ ಇರ್ಬೇಕಾದ್ರೆ ಇಲ್ಲ ಆರಾಮಾಗಿ ಅದೊಂದು ಏನೋ ಎಕ್ಸ್ಟ್ರೋವರ್ಟ್ ಝೋನ್ ಕೊಡಲ್ಲ ನಮ್ಗೆ, ಆರಾಮಾಗಿ ಜೊತೆಗೆ ಮಾತಾಡೋದಕ್ಕೆ ಕೊಡ್ತಾರೆ. ಅಂಡ್ ಶಿ ಇಸ್ ಅ ಹ್ಯಾಪಿ ಸೋಲ್. ಸೊ ಗೋ ಹೆಡ್ ವಿತ್ ಮೇಡಮ್ ನಮಸ್ತೆ. ಸೊ ನೀವು ಈ ಒಂದು ಕತೆ ಕೇಳಿದಾಗ, ಭಾಗೀರಥಿ ಅಂತ ಇದರ ಹೆಸರು, ಎಲ್ಲರ ಪ್ರೀತಿಯ ಅಜ್ಜಮ್ಮ ಅಮ್ಮಮ್ಮ. ಸೊ ಈಗ ಅಮ್ಮಮ್ಮ ಒಂದು ಕಡೆ ಮೊಮ್ಮಗನ ಖುಷಿನೂ ತುಂಬ ಮುಖ್ಯ. ಅವನು ಇಷ್ಟಪಟ್ಟಿದ್ದ ಹುಡುಗಿನೂ ನಿಮ್ಗಿಷ್ಟ. ಆದರೆ ಇನ್ನೊಂದು ಕಡೆ ನಿಮ್ಮ ಮಗಳು ನಿಮ್ಮ ಮೊಮ್ಮಗಳು ಖುಷಿನೂ ಬೇಕಾಗತ್ತೆ. ಸೊ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ನೀವು? ಅಂದ್ರೆ ಮೊಮ್ಮಗಳು ಅಂತಂದ್ರೆ ಯಾವುದೇ ಕುಟುಂಬ ಇರ್ಲಿ, ಯಾವುದೇ ವಂಶ ಇರ್ಲಿ, ಅವರ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದೆ. ಮತ್ತೆ ಮೊಮ್ಮಗಳು ತನ್ನ ಮನೆಗೆ ಬರಬೇಕು ಅನ್ನೋ ಆಸೆ. ಆದ್ರೆ ಇಲ್ಲಿ ಭಾಗೀರಥಿ ಅಷ್ಟು ಆತರ ಯೋಚನೆ ಮಾಡೋಳಲ್ಲ. ಮೊಮ್ಮಗ ಏನ್ ಬಯಸ್ತಾನೆ ಅದನ್ನ ಸಿಗ್ಲಿ, ಅದು ಸಿಗ್ಲಿ ಅನ್ನೋದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇದ್ದೇ ಇರುತ್ತೆ, ಮೊಮ್ಮಗಳು ನಮ್ಮನೆ ತಪ್ಪಿಸ್ಕೊಂಡ್ಬಿಟ್ಲಲ್ಲ, ನಮ್ಮನೆ ಸೊಸೆ ಆಗೋ ತಪ್ಪಾಯ್ತಲ್ಲ ಅಂತ. ಆದ್ರೆ ಭದ್ರನ ಇಷ್ಟಾನೇ ಮುಖ್ಯ, ಅಮ್ಮಮ್ಮಂಗೆ ಇಷ್ಟ. ಸೊ ಈಗ ಸಿಚುವೇಶನ್ ನಡೀತಾ ಇದೆ, ಒಂದು ಭದ್ರೇಗೌಡ್ರಿಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ ದಟ್ ವಿದ್ಯಾನೇ ಪೊಲೀಸ್ರಿಗೆ ಹೇಳಿರೋದು, ಕಾಲ್ ಮಾಡಿದ್ದು ಅಂತ. ಸೊ ಈ ಸಿಚುವೇಶನ್ ನೋಡಿದಾಗ ಈಗ ಭದ್ರೇಗೌಡರು ಫುಲ್ಲು ತಾಂಡವ ಆಡ್ತಾ ಇದ್ದಾರೆ ವಿದ್ಯಾನ್ ಮೇಲೆ. ಸೊ ನೀವು ಸಮಾಧಾನ ಮಾಡ್ತಿದ್ದೀರಾ, ಬಟ್ ಹೆಂಗೆ ಸಿಚುವೇಶನ್ನ ಸರಿ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ಸಮಾಧಾನ ಪ್ರಶ್ನೆನೇ ಬರಲ್ಲ. ನಿಮ್ಗೂ ಕೋಪ ಬಂದ್ಬಿಟ್ಟಿದ್ಯಾ? ನನ್ನ ಮಗ ಮತ್ತು ಇನ್ವಾಲ್ವ್ಮೆಂಟ್ ಪಾತ್ರಕ್ಕೆ ನನ್ನ ಮಗ ಮುಖ್ಯ, ನನ್ನ ಮೊಮ್ಮಗ ಮುಖ್ಯ, ಮತ್ತು ಎಲ್ಲಕ್ಕಿಂತ ಮುಖ್ಯ ನಮ್ಮ ಕುಟುಂಬದ ಮರ್ವಾದೆ. ಹಂಗಾಗಿ ಭಾಗೀರಥಿಯಾಗಿ ಅವಳಿಗೆ ಮನೆಯ ಮರ್ಯಾದೆ ಮುಖ್ಯ. ಹಾಗಾಗಿ ನಾವು ಹೌದಲ್ಲ ಮತ್ತೆ ಇವಳು ಇದಾಗ್ತಾಳೆ ಅದೆಲ್ಲ ಇಲ್ಲ. ಮತ್ತೆ ನನ್ನ ಮೊಮ್ಮಗಳು ಇವನ್ನ ಸೊಸೆ ಆಗ್ತಾಳೆ ಅದನ್ನೆಲ್ಲ ಒಪ್ಕೊಳ್ಳಲ್ಲ. ಆದ್ರೆ ಅವಳಿಗೆ ಮತ್ತೆ ಈಗ ಭದ್ರ ಏನ್ ಡಿಸಿಷನ್ ತಗೋತಾನೋ ಅಂದ್ರೆ ಭದ್ರ ನನ್ನ ಗಂಡನಂಗೆ ಇರ್ಬೇಕು, ಅವರ ತಾತ ಇಡೀ ವಂಶದ ಮರ್ಯಾದೆಯನ್ನ ಕಾಪಾಡ್ಕೊಂಡವನು. ನನ್ನ ಮಗನೂ ಹಾಗೆ ಇದ್ದಾನೆ ಶಿವರಾಮೇಗೌಡ, ಭದ್ರ ಕೂಡ ಹಾಗೇ ಇದ್ದಾನೆ ಅನ್ನೋ ನಂಬಿಕೆ ಭಾಗೀರಥಿ ಅವ್ರದ್ದು. ಓಕೆ, ಸೊ ಈಗ ಪಾತ್ರದಿಂದ ಹೊರಗೆ ಬರೋಣ. ನೀವು ಆಸ್ ಅ ಪರ್ಸನ್ ತ್ರಿವಿಕ್ರಮ್ ಅವ್ರನ್ನ ನೋಡಿದಾಗ, ವಿದ್ಯಾ ಅವ್ರನ್ನ, ಪ್ರತಿಮಾ ಅವ್ರನ್ನ ನೋಡಿದಾಗ ಏನು ಅನ್ನಿಸ್ತು ನಿಮ್ಮ ಫಸ್ಟ್ ಒಪಿನಿಯನ್? ನನಗೆ ನಾನಂತೂ ಫಸ್ಟ್ಗೆ ತ್ರಿವಿಕ್ರಮನ್ನ ಮೊದಲಿಂದ ನಾವು ಎದುರ ನೋಡಿರ್ಲಿಕ್ಕಿಲ್ಲ, ಬಟ್ ಸಾಕಷ್ಟು ಪರಿಚಯ ಇತ್ತು. ತುಂಬಾ ಖುಷಿ ಹುಡುಗ, ಒಂದೇ ಮಾತಲ್ಲಿ ಅಂದ್ರೆ ಖುಷಿ ಹುಡುಗ, ತಮಾಷೆಯಾಗಿ ಇರೋಕೆ ಇಷ್ಟಪಡುವಂತ ಹುಡುಗ. ಮತ್ತೆ ನಮ್ಮ ಪ್ರತಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ವರ್ಡು, ಡೆಡಿಕೇಟೆಡ್. ತುಂಬಾ ಡೆಡಿಕೇಟು. ಹಾಗಾಗಿ ಒಂದು ಖುಷಿ ಮತ್ತು ಒಂದು ಡೆಡಿಕೇಟ್ ಸೇರ್ಬಿಟ್ಟು ಒಂದು ತುಂಬಿದ ಕೊಡ ಇದ್ದಾರೆ ಅವರಿಬ್ರು. ಅಷ್ಟು
ಅಷ್ಟು ಹೇಳಬಲ್ಲೆ. ಅಷ್ಟು ಹೇಳ್ಬೋದು. ಸೊ ಈಗ ಮನೆ ಮುಂದೆ ಇಲ್ಲಿದ್ದೀರಿ, ಶಿವರಾಮೇಗೌಡರು ಮತ್ತೆ ನಿಮ್ಮಮ್ಮ ಅಷ್ಟೇ ಮಿಸ್ಸಿಂಗ್ ಇದ್ದಾರೆ, ಮತ್ತೆ ನಿಮ್ಮ ತಮ್ಮ ಕೂಡ ಮಿಸ್ ಆಗಿದ್ದಾರೆ, ಚಿಕ್ಕಮ್ಮ ಮಿಸ್ ಆಗಿದ್ದಾರೆ, ಎಲ್ಲರೂ ಮಿಸ್ ಆಗಿದ್ದಾರೆ. ಸೊ ಅವ್ರನ್ನ ನಮಗೆ ಭೇಟಿ ಮಾಡೋ ಚಾನ್ಸ್ ಸಿಕ್ಕಿಲ್ಲ, ಬಟ್ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಈ ಮುದ್ದು ಸೊಸೆ ಸೀರಿಯಲ್ ಮುಖಾಂತರ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಹೋಗ್ತಾ ಇದೆ. ಬಿಕಾಸ್ ಚೈಲ್ಡ್ ಮ್ಯಾರೇಜ್ ಅಂದರೆ ಲೀಗಲ್ ಏಜ್ ರೀಚ್ ಆಗೋಕೆ ಮುಂಚೆನೇ ಮದುವೆ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಎಷ್ಟೋ ಕನಸುಗಳು ಅಲ್ಲೇ ಹೋಗ್ಬಿಡತ್ತೆ. ಸೊ ನಿಮ್ಮ ಒಪಿನಿಯನ್ ಈ ಕತೆ ಕೇಳಿದಾಗ, ಇದರ ಒಂದು ಜನಕ್ಕೆ ನೀಡ್ತಾ ಇರೋ ಸಂದೇಶದ ಬಗ್ಗೆ ನಿಮಗೆ ಗೊತ್ತಾದಾಗ ಏನು ಅನ್ನಿಸ್ತು ನಿಮ್ಮೆಲ್ಲರಿಗೂ? ಹೌದು, ತುಂಬಾ ಖುಷಿ ಆಯ್ತು. ಬಿಕಾಸ್ ಏನಂದ್ರೆ ಹಳ್ಳಿಯಲ್ಲಿ ಬದ್ರನ್ ಅಂತವ್ರು ತುಂಬಾ ಜನ ಇದ್ದಾರೆ, ಇಲ್ಲ ಅವನ ಹತ್ರ ಮೈಕ್ ವಿದ್ಯಾ ಅಂತವ್ರು ತುಂಬಾ ಜನ ಇದ್ದಾರೆ. ನಾನು ಓದಬೇಕು, ಬಟ್ ಅಪ್ಪ ಅಮ್ಮ ಬಡತನ, ಅವ್ರ ತಂದೆಯನ್ನು ಕುಡುಕ ಹಾಕಿರ್ತಾರೆ. ನಿಜ ಜೀವನದಲ್ಲಿ ಎಷ್ಟೋ ತರ ಇದ್ದಾರೆ. ನಂತರ ಕ್ವಾಟ್ಲೆ ಅಂತವ್ರು, ಸಾವಿತ್ರಿ ಅಂತವ್ರು, ವಿನಂತಿ ಅಂತವ್ರು, ಅಮ್ಮಮ್ಮ ಅಂತವ್ರು, ಎಲ್ಲಾ ತರ ಇರ್ತಾರೆ. ಅದ್ ಸೀರಿಯಲ್ ನೋಡಿದಾಗ ಅವ್ರಿಗೆ ನನ್ನ ಜೀವನದಲ್ಲಿ ಈ ತರ ಆಗಿತ್ತು. ಸೊ ಅದನ್ನ ಅವರು ನೋಡಿದಾಗ ಖುಷಿ ಆಗುತ್ತೆ. ಸೊ ಅದರಿಂದ ನಮ್ಮ ಸೀರಿಯಲ್ನ ಖುಷಿ ಆಗುತ್ತೆ. ಸೊ ನೀವು ಏನು ಹೇಳ್ತೀರಿ ಮೇಡಮ್? ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯ ಅನ್ನೋದೇ ಈ ಸೀರಿಯಲ್ನ ಉದ್ದೇಶ. ಅದರಲ್ಲೂ ಒಂದು ಬಡ ಕುಟುಂಬದಿಂದ ಬಂದ ಹುಡುಗಿ ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸ್ತಾಳೆ. ಆ ಅವಮಾನಗಳ ಮಧ್ಯನೂ ಅವಳು ಅವನ್ನೆಲ್ಲ ಮೆಟ್ಟಿ ನಿಂತು ಹೇಗೆ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅನ್ನೋದೇ ನಮ್ಮ ಮುದ್ದು ಸೊಸೆಯ ಮೇನ್ ಥೀಮ್, ಮುಖ್ಯ ವಿಷಯ. ಹಾಗೆ ಬೈಕ್ ಪಾಸ್ ಮಾಡಿ ಎಲ್ಲರೂ ಈ ವಿಚಾರದ ಬಗ್ಗೆ ಒಂದೊಂದು ಮಾತು ಹೇಳಬೇಕು. ಕೀರ್ತಿ ಅವರೇ ಹೇಳಿ. ಅಂದ್ರೆ ಚೈಲ್ಡ್ ಮ್ಯಾರೇಜ್ ಈಗ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಲಿ ಕೂಡ ಅಕ್ಕಗೆಲ್ಲ ಬೇಗ ಮದುವೆ ಮಾಡ್ಬಿಟ್ರು. ಅಂದ್ರೆ ನಾವು ನೋಡ್ತಿದ್ವಿ, ಅವಳಿಗೆ ಆ ಟೈಮಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲ ನಾನು ಅವಾಗ ಚಿಕ್ಕವಳು ನೋಡ್ತಿದ್ವಿ. ಈ ವಿದ್ಯಾ ಹೆಂಗೆ ಇವಾಗ ಅವಳಿಗೋಸ್ಕರ ಅವಳು ಸ್ಟ್ಯಾಂಡ್ ತಗೊಂಡು ಇವಾಗ ನೆಕ್ಸ್ಟ್ ಇಷ್ಟು ಕಷ್ಟ ಬಂದರೂ ಓದಬೇಕು ಅಂತ ಡಿಸೈಡ್ ಮಾಡಿ ಇದೆಲ್ಲ ಮಾಡ್ತಿದ್ದಾಳಲ್ಲ. ಸೊ ಅದು ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಸೊ ನಾವು ಮದುವೆ ಮಾಡಿಕೊಂಡ್ರೆ ಲೈಫ್ ಆಗೋಗಿಲ್ಲ, ನಾವಿನ್ನೂ ಓದ್ಬೋದು, ನಾವಿನ್ನೂ ನಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಬೋದು. ಅಂದರೆ ಎಲ್ಲರೂ ಅವಳಿಗೆ ಅಪೋಸ್ ಮಾಡಿದ್ರು ಸಹ ಅವಳಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಇನ್ಸ್ಪಿರೇಷನ್. ಎಸ್ ಮೇಡಮ್, ನೀವು? ಅದೇ ಸೇಮ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ಹುಡುಗಿಯವ್ರಿಗೆ. ಅದೊಂದು ಪ್ಯಾಷನೇಟ್ ಆಗಿ ಏನಾದ್ರು ಸಾಧಿಸ್ಬೇಕು, ಓದಬೇಕು ಅನ್ನೋದಕ್ಕೆ. ಆ್ಯಂಡ್ ಇದರಲ್ಲಿ ಇನ್ನೊಂದೇನಿದೆ ಅಂತಂದರೆ, ಅದು ಹಸ್ಬೆಂಡ್ ಸಪೋರ್ಟಿಂಗ್ ಇದೆಯಲ್ಲ, ದಟ್ ಇಸ್ ಲೈಕ್ ಒಂಥರ ತುಂಬ ಹೈಲೈಟೆಡ್. ನಿಮ್ಗೆ ಎಷ್ಟೊಂದು ಕಡೆ ಈ ಅಪ್ಪ ಅಮ್ಮ ಬೈತಾರೆ ಅಂತ ಈ ಅಂದರೆ ಗಂಡಸರು ಸಪೋರ್ಟೇ ಮಾಡಲ್ಲ. ಬಟ್ ಹಿಸ್ ರೋಲ್ ಇಸ್ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ವಾಟ್ ಎವರ್ ಇಟ್ ಇಸ್, ನಾನು ನಿನ್ನ ಹಿಂದೆ ಇದ್ದೀನಿ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ನನ್ನ ಫ್ಯಾಮಿಲಿ ಅಗೇನ್ಸ್ಟ್ ಇದ್ರೂ ನಿನ್ನೆ ಏನು ಕನಸಿದೆ ಅದನ್ನು ಸಕ್ಸಸ್ ಮಾಡೋದಕ್ಕೆ ಐ ಆಮ್ ದೇರ್ ಅಂತ. ಅದು ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವಳಿಗೆ ಅಂತನೆಲ್ಲ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅದೇ ತುಂಬ ಇಂಪಾರ್ಟೆಂಟು. ಲೈಕ್ ನಿಜ ಜೀವನದಲ್ಲಿ ಗಂಡ ಒಬ್ಬ ಸಪೋರ್ಟ್ ಮಾಡಿಬಿಟ್ರೆ ರೆಸ್ಟ್ ಎಲ್ಲ ಅವ್ನು ಮ್ಯಾನೇಜ್ ಮಾಡ್ಕೋತಾನೆ ಅನ್ನೋದು. ಸೊ ಆ ಸಂದೇಶನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಅವನನ್ನು ತುಂಬ ಜನ ಇಷ್ಟ ಲೈಕ್ ಪಡ್ತಿದ್ದಾರೆ ಬಿಕಾಸ್ ಆಫ್ ದಟ್. ಆ ಥರ ಗಂಡ ಇರಬೇಕು ಅಂತಂದ್ಬಿಟ್ಟು. ಸೊ ದಟ್ ಇಸ್ ವಾಟ್ ಹೈಲೈಟಿಂಗ್ ಆ್ಯಕ್ಚುಲಿ. ಏನು ಹೇಳೋದು ಎಲ್ಲರೂ ಹೇಳ್ಬಿಟ್ರು. ಅಂದರೆ ತುಂಬ ಇಂಪಾರ್ಟೆಂಟು ಎಜುಕೇಷನ್ ಅನ್ನೋದು. ಈ ಸೀರಿಯಲ್ ಮುಖಾಂತರ ಅದನ್ನ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟು. ಎಜುಕೇಶನ್ ಮುಂದೆ ಎಷ್ಟೇ ದೊಡ್ಡವರಾದ್ರೂ ತಲೆ ಬಾಗೇ ಬಾಗ್ತಾರೆ. ಅದನ್ನ ನಮ್ಮ ಸೀರಿಯಲ್ ಮುಖಾಂತರ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮಮ್ಮ ಹೇಳಿರ್ತಾರ ಹಸ್ಬೆಂಡ್ ಇದಿದೆಯಲ್ಲ, ಸಪೋರ್ಟ್, ಆ ಕೇರಿಂಗ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ಅದನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಕೂಡ. ಎಸ್, ಇನ್ನು ತ್ರಿವಿಕ್ರಮ್ ಅವರೇ, ನೀವು ಈ ಬಗ್ಗೆ? ಒಂದು ಚೈಲ್ಡ್ ಮ್ಯಾರೇಜ್ ಅಂತ ಯಾವಾಗಲೂ ವೆನ್ ವಿ ಟುಕ್ ದಟ್ ಆ ಪಾರ್ಟ್ನ ತಗೊಂಡಾಗೆಲ್ಲ ಅದನ್ನು ಚಿಕ್ಕ ಹುಡುಗಿಗೆ ಮದುವೆ ಮಾಡಬಾರ್ದು. ಬಿಕಾಸ್ ಅವ್ರದ್ದು ಲೈಫ್ ಮುಂದೆ ಏನಿದೆ ಗೊತ್ತಾಗಲ್ಲ. ಸೊ ಈ ವಿಷಯಗಳಿಗೆ ಆ್ಯಂಡ್ ತುಂಬಾ ತಿಳ್ಕೊಂಡವ್ರು, ತುಂಬಾ ಓದಿರೋರು ಡಿವೋರ್ಸ್ಗಳಾಗಿರೋದಿದೆ, ದುರಂತಗಳಾಗಿರೋದಿದೆ. ಸೊ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಬರ್ತಾ ಇಲ್ಲ ಇಲ್ಲಿ. ಸೊ ವೆನ್ ಯು ಟೇಕ್ ಅ ಡಿಸಿಷನ್, ಬಿಕಾಸ್ ಇಲ್ಲಿ ನನಗೆ ಮದುವೆ ಅಂತ ಬಂದಾಗಲಿ, ಇಲ್ಲ ಆ ಹುಡುಗಿಗೆ ಮದುವೆ ಅಂತ ಬಂದಾಗಲಿ ಅಪ್ಪ ಅಮ್ಮ ನಿಂತಿದ್ದಾರೆ. ಇಲ್ಲಿ ನನ್ನ ಮದುವೆಗೆ ಇಡೀ ಫ್ಯಾಮಿಲಿ ನಿಂತಿದೆ. ಸೊ ಇಲ್ಲಿ ನಾನು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ಇಲ್ಲಿ ಚೈಲ್ಡ್ ಮ್ಯಾರೇಜ್ಗಳಾದ್ರೆ ಬ್ಯಾಲೆನ್ಸ್ ಆಗೋದು ತಪ್ಪಾಗುತ್ತೆ. ಸೊ ಆ ಕಡೆ ಈ ಕಡೆ ಆದ್ರೂ ಇಲ್ಲಿ ನಾನು ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಈಗ ಅಜ್ಜಿ ಪಾತ್ರನೇ ಆಗಿರ್ಬೋದು, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನನ್ನ ಗಂಡನ ತರ ನನ್ನ ಮೊಮ್ಮಗ ಕಾಣಿಸ್ಬೇಕು, ಆದರ್ಶ ವ್ಯಕ್ತಿ ಆಗಬೇಕು. ಇಲ್ಲಿ ನನ್ನ ಮುದ್ದು ಸೊಸೆಲಿ ಹೆಂಗಿದೆ ಅಂತಂದ್ರೆ ಪ್ರತಿಯೊಂದು ಪಾತ್ರನು ಸಮಾಜದಲ್ಲಿ ಕಾಣಿಸುವಂತ ಎಷ್ಟೋ ಪಾತ್ರಗಳು.
ಅಂಡ್ ಎವ್ರಿ ಡೇ ನಾನು ಫೀಲ್ ಮಾಡುವಂತ ಎಷ್ಟೋ ವಿಷಯಗಳು, ವಿಷಯಗಳು. yes. ಸೊ ಇದರಿಂದ ನಾನು ಕಲಿಬೇಕೇ ಹೊರತು ತಿಳ್ಕೋಬೇಕೇ ಹೊರತು ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ಸ್ ಆಗಲಿ ಯಾವುದೇ ಒಂದು ವಿಷಯನಾಗ್ಲಿ ನಾವು ಎತ್ತಿ ಮಾತಾಡ್ಬೇಕಾದ್ರೆ ಟ್ರಸ್ಟ್ ಮೀ, ನಾವು ಎಲ್ಲೆಲ್ಲಿ ಊಟ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದೀವಿ. ಒಂದು ಅತ್ತೆ ಮನೆಗೆ ಹೋದಾಗ ಸೊ ಅಲ್ಲಿ ಅಳಿಯನ್ ಟ್ರೀಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದೀವಿ. ಇಲ್ಲಿ ಅಪ್ಪ ಮಗನ ಜೊತೆಗೆ ಹೆಂಗಿರ್ಬೇಕು ಅಂತ ಹೇಳು. ಸೊ ಇದೆಲ್ಲ ನೀವು ಒಂದು ವಿಷಯ ನಾವು ವಿಜುವಲೈಸ್ಲಿ ತೋರಿಸ್ಬೇಕು ಅಂತ ಹೊರಟಾಗ ನಾವು ಇದನ್ನ ಸೀರಿಯಲ್ ಮುಖಾಂತರನೇ ಹೇಳಕ್ಕಾಗೋದು. ಈಗ ಸೋಕಾಲ್ಡ್ ಜೆನ್ಸಿಗಳೇನಿದ್ದಾರೆ, ಸೊ ನಾವು ಮುಂದೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ವಿಷಯಗಳಲ್ಲಿ ನಾವು ಹಿಂದೆ ಹುಡ್ಕೋಬೇಕು, ಯಾವ ವಿಷಯಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ಮುದ್ದು ಸೊಸೆ ಮುಖಾಂತರ ಹೇಳ್ತೇವೆ. ಇಟ್ ಇಸ್ ನಾಟ್ ಅಬೌಟ್ ಚೈಲ್ಡ್ ಮ್ಯಾರೇಜ್ ಓನ್ಲಿ. ಎಜುಕೇಶನ್ ಇದೆ, ಮಾರಲ್ಸ್ಗಳಿದೆ, ವ್ಯಾಲ್ಯೂಸ್ಗಳಿದೆ. ಸೊ ನನ್ನ ಹಬ್ಬ ಅಂತಂದ್ರೆ ಏನು ಅಂತಿದೆ, ನನ್ನ ಮನೆ ದೇವರು ಅಂತಂದ್ರೆ ಏನು ಅಂತಿದೆ, ಸಂಬಂಧಗಳ ಬೆಲೆ ತೋರಿಸ್ತಾ ಇದೆ. ಸಂಬಂಧಗಳಿದೆ. ಸೊ ನನ್ನ ತಾತ ಯಾವ್ದೋ ಊರ್ನವರು, ನನ್ನ ಮನೇಲಿ ಸಮಸ್ಯೆ ಆದ್ರೆ ಅವ್ರು ಅಲ್ಲಿಂದ ಜನನ ಕರ್ಕೊಂಡ್ಬಂದು ಮಾತಾಡಕ್ ನಿಂತ್ಕೋತಾರೆ. ಸೊ ಇದೆಲ್ಲ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಮೋರ್ ದ್ಯಾನ್ ಮನಿ, ಮೋರ್ ದ್ಯಾನ್ ವ್ಯಾಲ್ಯೂಸ್, ಲೈಕ್ ನಿನಗ್ ಜನ ಬೇಕು ಅಂಡ್ ಪ್ರೀತಿ ತುಂಬಿದವ್ರು ಬೇಕು, ನಿನ್ನ ಬಗ್ಗೆ ಯೋಚನೆ ಮಾಡೋರು ಬೇಕು, ಫ್ಯಾಮಿಲಿ ಈಸ್ ಎವ್ರಿಥಿಂಗ್, ಆ ಸ್ಟ್ರೆಂತ್ ಇರಬೇಕು. ಎಕ್ಸಾಕ್ಟ್ಲಿ. ಸೊ ಆ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಯಾರ್ಯಾರನ್ನು ಬಿಟ್ಟು ಹೋಗ್ಬಾರ್ದು ಅನ್ನೋದನ್ನ ಒಂದೊಂದು ಹೆಣೆ ಹಾಕಿ ಒಂದೊಂದು ಸೀನ್ ಮುಖಾಂತರ ಒಂದೊಂದು ಅಲ್ಲಲ್ಲಿ ನೆಗೆಟಿವ್ ಮಾಡ್ತೀವಿ ಬೇಕು ಅಂತ, ಒಂದೊಂದಲ್ಲಿ ಬೇಕು ಅಂತ ಪಾಸಿಟಿವ್ ಮಾಡ್ತೀವಿ. ಸೊ ಓವರ್ ಆಲ್ ಇಂಟೆನ್ಷನ್, ದಿಸ್ ಇಸ್ ದ ರೀಸನ್. ನೋಡಿ, ಕಲೀರಿ, ಮಾಡಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸೋ ವಂಡರ್ಫುಲ್ ಟುಡೇ. ನಾನು ಇಲ್ಲಿ ಬಂದು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಕಂಪ್ಲೀಟ್ ಆಗಿ. ಮುದ್ದು ಸೊಸೆ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಸಕ್ಸಸ್ಫುಲ್ ಎಪಿಸೋಡ್ನ ಕೊಡ್ತಾ ಬನ್ನಿ. 1000 ಎಪಿಸೋಡ್ ರೀಚ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂಡ್ ಲಾಸ್ಟ್ ಮಾತು, ನಮ್ಮ ಈ ತರದೊಂದು ಪ್ರಾಜೆಕ್ಟ್ ಬರೋದಕ್ಕೆ ಅಂಡ್ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಟೆಕ್ನಿಷಿಯನ್ ಟೀಮ್. ಸೊ ಈಗ ನಮ್ಗೆ ನಿಮ್ಮ ಡೈರೆಕ್ಟರ್ ಒಟ್ಟಿಗೂ ಕೂಡ ಮಾತಾಡಬೇಕು ಅಂತ ಆಸೆ ಆಗ್ತದೆ. ಕರ್ಸಿ. ದಯವಿಟ್ಟು ಕರಿಬೇಕು ಮುಂದೆ. ಡೈರೆಕ್ಟ್ರೇ. ಸೊ ಓಕೆ, ಅವರು ಅವರು ಉಪೇಂದ್ರ ಸರ್ ತರ ಪ್ರಾಜೆಕ್ಟ್ ಆದ್ಮೇಲೆ ಮಾತಾಡೋಣ ಅಂತ. ಅಲ್ಲ, ಆಗ್ಲಿಂದ ನಾವು ನೋಡ್ತಿದ್ವಿ ಕಮಾಂಡು ಎಷ್ಟು ನೀಟಾಗಿ ಒಂದಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಈ ವರ್ಡ್ ಹೇಳಿ, ಹಿಂಗ್ ರಿಯಾಕ್ಷನ್ ಕೊಡಿ. ಬಂದಿದ್ದೀರಲ್ಲ ಅದಕ್ಕೆ. ಇಲ್ಲಾಂದ್ರೆ ಮಾಡ್ರೋ ಅಂತ ಅಂದ್ಬಿಡ್ತಾರೆ. ಓಕೆ, ಸೊ ಎಸ್, ಅಫ್ಕೋರ್ಸ್ ಈಗ ಒಂದು ನೀವು ಬಂದಿದ್ದೀರಾ ಅಂತಾನೆ ಆತರ ಎಲ್ಲ ಹೇಳಿದ್ದು. ನನ್ನ ಮಾತಾಡೋಕ್ ಬಿಡಿ, ಹೋಗ್ಲಿ, ಆಯ್ತು. ಓಕೆ, ಸೊ ಅದೇ ಅಫ್ಕೋರ್ಸ್ ನಾ ಹೇಳ್ದಾಗೆ ಒಂದು ರಥ ಯಾವುದೇ ಅಡೆತಡೆಗಳಿಲ್ಲದೆ ಹೋಗಬೇಕು ಅಂತಿದ್ರೆ ಸಾರಥಿ ಆಕ್ಚುಲಿ ನೀಟಾಗಿರ್ಬೇಕು ಅಂತ. ಅದು ಡೈರೆಕ್ಟರ್ ನಿಮ್ಮ ಸಾರಥಿ ತುಂಬಾ ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ಮುಂದುವರಿಲಿ ನಿಮ್ಮ ಯಶಸ್ಸು. ಹಾಗೆ ಇದೇ ರೀತಿ ಮತ್ತಷ್ಟು ಸಂದೇಶಗಳನ್ನು ಕೊಡ್ತಾ ಬನ್ನಿ. ಮುದ್ದು ಸೊಸೆ ಅಫ್ಕೋರ್ಸ್ ತ್ರಿವಿಕ್ರಮ್ ಅವ್ರು ಹೇಳ್ದಾಗೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಹೆಣ್ಮಗುಗೆ. ಆ್ಯಂಡ್ ಫ್ಯಾಮಿಲಿಲಿ ವ್ಯಾಲ್ಯೂಸ್ ಅನ್ನೋದು, ಒಂದು ಕುಟುಂಬ ಅನ್ನೋದು ಹೇಗಿರಬೇಕು, ಅಲ್ಲಿ ಯಾವ್ಯಾವ ರೀತಿ ವ್ಯಕ್ತಿತ್ವ ಇರ್ತಾರೆ, ಆ್ಯಂಡ್ ಅವರನ್ನೆಲ್ಲರನ್ನೂ ಬಿಟ್ಕೊಡೋಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರಬೇಕು ಅನ್ನೋ ಒಂದು ವ್ಯಾಲ್ಯೂಸ್ನ ಮತ್ತೆ ತೋರಿಸ್ತಿದ್ದೀರಿ. ಆಗಲೇ ಹೇಳ್ದಾಗ ಮತ್ತೊಂದ್ಸತಿ ಹೇಳ್ತೀನಿ, 1000 ಎಪಿಸೋಡ್ಸ್ ಇನ್ನೂ ಜಾಸ್ತಿ ಹೋಗಲಿ, ಸಕ್ಸಸ್ ಕಾಣಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೇರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಥ್ಯಾಂಕ್ ಯು, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.